ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀಶಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ನಮಃ. ಪಾದಮೂಲಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಪಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಶ್ರವಣಮನಕಾನಂದವೇವದು ಭವಜನಿತ ದುಃಖಗಳ ಕಳೆವದು ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನನಿಪ ಲಕ್ಷ್ಮೀಧವನ ಮಂಗಳಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪದು ಭೂಸುರರು ದಿನ ದಿನದಿ. ಜನನಿಯನು ಕಾಣದಿಗ ಬಾಲಕ ನೆನೆದು ಹಲಬುತ್ತಿರೆ ಕತ್ತಲೆ ಮನೆಯೊಳಗೆ ಅಡಗಿದ್ದು ಅವನ ನೋಡುತ್ತಾ ನಗುತ ಹರ್ಷದಲ್ಲಿ ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ಯಡಕ್ಕೆ ಬಂದೊದಗಿಸಲಹುವನು. ನಿನ್ನೊಂದು ದಿವಸ ಜಗನ್ನಾಥದಾಸರು ಸ್ವಾಮಿಯನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದರೆ ನಾವು ಎಲ್ಲಿದ್ದೇವೆ ಅಲ್ಲಿ ದೇವರು ಬರ್ತಾನೆ ಅಂತ ಹೇಳಿದರು. ಇದು ಎರಡು ಭಾಳ ಮುಖ್ಯ. ಸ್ಮರಣೆ ಮಾಡೋದು ಅಂದರೆ ಏನು? ಯಾವತ್ತೋ ಒಂದು ದಿವಸ ಸ್ವಲ್ಪ ಹೊತ್ತಿನ ಕಾಲ ನಾವು ಸ್ಮರಣೆ ಮಾಡ್ತೀವಿ ಅಂದರೆ ಅದು ಸ್ಮರಣೆ ಅಲ್ಲ. ನೆನೆದು ಅಂತ ಹೇಳಿದ ಜಗನ್ನಾಥದಾಸರು ಹಿಂದೆ ಒಂದು ಮಾತಂತಾರೆ, ಹಲಬುತ್ತಿರೆ. ಹಲಬೋದು ಅಂದ್ರೇನು? ಹೇಳೋದು ಬೇರೆ, ಹಲಬೋದು ಬೇರೆ. ಹೇಳಿದ್ದನ್ನೇ ಒಂದು 100 ಸರ್ತಿ ಹೇಳಿದರೆ ಅವ್ರು ನಾವೇನಂತೀವಿ? ಯಾಕೆ ಸುಮ್ಮನೆ ಹಲವುತ್ತಾ ಇದ್ದಿ ಅಂತೀವಿ. 1 ಸರ್ತಿ 2 ಸರ್ತಿ ಹೇಳಿದರೆ ಆ ಮಾತು ಹೇಳೋಲ್ಲ. 10 ಸರ್ತಿ ಹೇಳಿದ್ರು ಕೂಡ ಸುಮ್ಮನೆ ಹೇಳಬೇಡ ಸಾಕು ಕೂತ್ಕೊತೀವಿ. 100 ಸರ್ತಿ ಹೇಳಿದ ಅಂದರೆ ನಮಗೆ ತಲೆ ಕೆಟ್ಟೋಗಂಗೆ ಒಬ್ಬ ಹೇಳ್ತಾರಂತ ಇಟ್ಕೊಳ್ರಿ. ಹಾಗೇನಂತೀವಿ? ಸುಮ್ಮನೆ ಹಲವು ಬೇಡ ಅಂತಾರೆ. 100 ಸರ್ತಿ ಹೇಳಬೇಕು. ಅದು ಏನಾಗಬೇಕು? ಕೇಳೋವನಿಗೆ ಎಚ್ಚರ ಆಗಬೇಕು, ಕೇಳೋವನಿಗೆ ಸಾಕಾಗಿ ಹೋಗಬೇಕು. ಇಲ್ಲಿ ಅದನ್ನಂತಾರೆ ಸ್ಮರಣೆ ಮಾಡೋದು ಅಂದರೆ ಏನೋ ಸ್ವಲ್ಪ ಕೂತ್ಕೊಂಡು ಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಾಸುದೇವಾಯ ನಮಃ ಅರ್ಚನೆ ಮಾಡಿ ಪೂಜೆ ಮಾಡಿಬಿಟ್ರೆ
ಅದು ಅಲ್ಲ. ಹಲಬುತ್ತಿರೆ, ಹಲಬೋದಂತೆ. ಅದಕ್ಕೆ ಜ್ಞಾನಿಗಳೆಲ್ಲ ಹಲವೋದನ್ನೇ ಅಂತಾರೆ. ಯಾವಾಗಲೂ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಏನು ಚಿಂತನೆ ಮಾಡಬೇಕು? ನೀನು ಮಾಡ್ತೀಯೋ ಬಿಡ್ತೀಯೋ ಆಮೇಲೆ. ಏಕಾದಶಿ ಮಾಡಲಿಲ್ಲ, ದೇವರ ಪೂಜೆ ಮಾಡಲಿಲ್ಲ, ಗೋಗ್ರಾಸ ಹಾಕಿಲ್ಲ, ಭಾಗವತಕ್ಕೆ ಹೋಗಲಿಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ, ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಲಿಲ್ಲ, ಒಂದು 5 ಪೈಸಾ ದಾನ ಕೊಡಲಿಲ್ಲ. ಈ ನೋಡ್ರಿ, ಇಷ್ಟು ಹೇಳಿದ್ದಕ್ಕೆ ನಮಗೆ ಸಾಕಾಗಿ ಹೋಯಿತು. ಇದು ಆಗಬೇಕಂತೆ. ಹಲಬುತ್ತಿರೆ 10 ಸಾರ್ತಿ ಹೇಳಿದ್ರೆ ನಾವೇನಂತೀವಿ, ಅದನ್ನು ಇಲ್ಲಿ ದಾಸರು ಹೇಳ್ತಾರೆ. ಹಾಗೆ ಯಾವಾಗ ನೋಡಿದ್ರು ಅದೇ ಆಗಿರಬೇಕು, ಸದಾ ಸರ್ವಕಾಲ. ಹಿಂದೆ ಒಂದು ಮಾತು ಅಂತಾರೆ ದಾಸರು, ಅದನ್ನು ಹೆಂಗೆ ದೃಷ್ಟಾಂತ ಕೊಡ್ತಾರೆ, ಕಣ್ಣಿಂದ ಹೇಳಿಕೊಡ್ತಾರೆ. ಹಲಬೋದು ಅಂದ್ರೆ ಹೆಂಗೆ ಅಂತ. ಕಣ್ಣಿಂದ ನಾನು ದೇವರ ದರ್ಶನ ಮಾಡಲಿಲ್ಲ, ಕಿವಿಯಿಂದ ಭಾಗವತ ಕೇಳಲಿಲ್ಲ, ಮೂಗಿನಿಂದ ನಿರ್ಮಾಲ್ಯ ಆಗ್ರಹಣ ಮಾಡಲಿಲ್ಲ, ಬಾಯಿಂದ ಹರಿನಾಮ ಹೇಳಲಿಲ್ಲ, ನಾಲಿಗೆಯಿಂದ ಪ್ರಸಾದ ಸ್ವೀಕಾರ ಮಾಡಿಲ್ಲ, 2 ಕೈಗಳಿಂದ ಗೋಪೂಜೆ ಮಾಡಲಿಲ್ಲ, ಕಾಲಿಂದ ಪ್ರದಕ್ಷಿಣೆ ಮಾಡಲಿಲ್ಲ, ದೇಹದಿಂದ ನಮಸ್ಕಾರ ಮಾಡಲಿಲ್ಲ. ಇದು ಭಗವಂತನ ಸ್ಮರಣೆ. ಒಂದು ಸಾರ್ತಿ ಸ್ಮರಣೆ ಮಾಡೋದಲ್ಲ, ಸ್ವಲ್ಪ ಹೊತ್ತಾದರೂ ದೇವರನ್ನು ನಾನು ನೆನೆಸಲಿಲ್ಲ. ಇದನ್ನು ದಾಸರು ಹೇಳಿಕೊಡ್ತಾರೆ. ಹೆಂಗೆ ಎಂಬುದು ಪ್ರಾಕ್ಟಿಕಲಾಗಿ ಈ ರೀತಿ ಹಲಬುತ್ತಾ ಇದ್ದರೆ ತನ್ನವರಾಗಿಬಿಡ್ತಾರೆ. ಎಲ್ಲರ ಇದ್ದ ಎಡಕ್ಕೆ ದೇವರು ಬರೋಲ್ಲ. ಯಾರಿದ್ದ ಎಡಕ್ಕೆ ಬರ್ತಾನೆ? ತನ್ನವರಿದ್ದ ಎಡಕ್ಕೆ. ಯಾರು ತನ್ನವರು ಅಂದರೆ ಭಗವದ್ಭಕ್ತರು, ಸಾತ್ವಿಕರು, ದೇವತೆಗಳು. ಅವರು ಇರೋ ಜಾಗದಲ್ಲಿ ಸ್ವಾಮಿ ಬರ್ತಾನೆ. ತನ್ನವರು ಯಾರು? ಇವರು ಸದಾ ಸರ್ವಕಾಲ ಏಕಾದಶ ಇಂದ್ರಿಯಗಳಿಂದ ಆಗತಕ್ಕಂಥ ಸಕಲ ವ್ಯಾಪಾರಗಳನ್ನು ಖಂಡನ ಮಾಡಿಕೊಂಡು ಪರಮಾತ್ಮನನ್ನು ನಾವು ಚಿಂತನೆ ಮಾಡೋದು. ಇದೇ ಚಿಂತನೆ. ಚಿಂತನೆ ಎಂಬುದಕ್ಕೆ ಉತ್ತರ ಸಿಕ್ತು. ಚಿಂತನೆ ಎಂಬುದೇನು? ಇದೇ. ಬುದ್ಧಿ ಬೇರೆ, ಚಿಂತನೆ ಬೇರೆ. ಬುದ್ಧಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಮುಂದೆ ದಾಸರು ಹೇಳ್ತಾರೆ, ಬುದ್ಧಿ ಎಲ್ಲ ಕಡೆ ಹೋಗ್ಬೋದು. ಪ್ರಪಂಚದಲ್ಲಿ ಮಾರ್ಕೆಟಿಗೆ ಹೋಗ್ತೀವಿ, ಎಲ್ಲ ಇಟ್ಟಿರ್ತಾರೆ. ಬೆಂಡೆಕಾಯಿ ಇಟ್ಟಿರ್ತಾರೆ, ಈರುಳ್ಳಿ ಇಟ್ಟಿರ್ತಾರೆ, ಮತ್ಸ್ಯ ಮೀನು ಇರುತ್ತೆ. ಬುದ್ಧಿನೂ ಇದೆ. ನಮ್ಮ ಚಿತ್ತ ಏನಾಗಿರಬೇಕು? ಬುದ್ಧಿ ಇದೆ, ಚಿತ್ತ ಏನು? ಬುದ್ಧಿಗೂ ಚಿತ್ತಕ್ಕೂ ಡಿಫರೆನ್ಸ್ ಏನು? ಗಾಂಧಿ ಬಜಾರಿಗೆ ಹೋಗೋದು, ಪಲ್ಯಕಾಯಿ ತರಲಿಕ್ಕೆ ಹೋಗೋದು, ಇದು ಚಿತ್ತ. ಮನೆಯಿಂದ ಹೇಳ್ತಾನೆ, ಹುಳಿ ಮಾಡಲಿಕ್ಕೆ ಏನಾದರೂ ಕಾಯಿ ತೊಗೊಂಡು ಬಾ. ಕಾಯಿನ ಕೂಡ ಹೇಳಲ್ಲ. ಔಷಧದಲ್ಲಿ ನಾವೇನು ಮಾಡ್ತೀವಿ? ಹುಳಿ ಮಾಡಲಿಕ್ಕೆ ಏನಾದ್ರು ಒಂದು ತೊಗೊಂಬಾ ಅಂತ ಹೇಳಿ ಚೀಲ ಕೊಡ್ತೀವಿ, ಹೋಗ್ತಾಳೆ. ನೋಡ್ರಿ, ಬುದ್ಧಿಗೂ ಚಿತ್ತಕ್ಕೂ ನೆಕ್ಸ್ಟ್ ಪದ್ಯ ಅರ್ಥ ಆಗೋಲ್ಲ ಇಲ್ಲದ್ರೆ. ಒಂದು ಚೀಲ ಕೊಟ್ಟು ಹುಳಿ ಮಾಡಬೇಕು, ಏನಾದರೂ ಒಂದು ಮಾರ್ಕೆಟಿಗೆ ಹೋಗಿ ಬಾ ಅಂತ ಹೇಳ್ತಾರೆ. ಮಾರ್ಕೆಟಿಗೆ ಹೋಗಿ ಬಾ, ಹುಳಿ ಮಾಡಬೇಕು, ಪಲ್ಯ ಮಾಡಬೇಕು, ಏನೂ ಇಲ್ಲ ಮನೆಗೆ ಅಂತ ಕಳಿಸ್ತಾರೆ. ಹೋದಳು. 2 kg ಈರುಳ್ಳಿ, 1 kg ಮತ್ಸ್ಯ ಮೀನು, ಫಿಶ್ ಹಾಕ್ಕೊಂಡು ಬಂದಳು. ಬುದ್ಧಿ ಇದೆ, ಜಾಗೃತಿ, ಚಿತ್ತ ಇದೆ, ಎಲ್ಲ ಹುಚ್ಚಲ್ಲ ಅವಳು. ಏನಮ್ಮ ಇದು ತಂದೆಯಲ್ಲ ಅಂತ ಕೇಳ್ತಾರೆ. ಹೋಗಿದ್ದೆಲ್ಲಿಗೆ? ಮಾರ್ಕೆಟಿಗೆ ಹೋದಳು. ಜ್ಯುವೆಲ್ಲರಿಗೆ ಹೋಗಿಲ್ಲ, ಬಾರ್ಬರ್ ಶಾಪಿಗೆ ಹೋಗಿಲ್ಲ, ಮಾರ್ಕೆಟಿಗೆ ಹೋದಳು. ಅದು ಚಿತ್ತ. ಹುಳಿ ಪಲ್ಯ ಮಾಡಲಿಕ್ಕೆ ತರಲಿಕ್ಕೆ ಕಳಿಸಿದ್ದಾರೆ, ಅದಕ್ಕಾಗೇ ಹೋಗ್ತಾ ಇದ್ದೀನಿ ಅಂತ ಹೋದಳು. ಸರಿ ಹೋಯ್ತು. ತಂದಿದ್ದರೊಳಗೆ ಪ್ರಾಬ್ಲಮ್ ಆಯಿತು, ಬುದ್ಧಿ ಕೆಟ್ಟೋಯ್ತು. ಬುದ್ಧಿ ಇಲ್ಲ,
ಮಾರ್ಕೆಟಿಗೆ ಹೋದಳು, ಸರಿಯಾಗಿ ಹೋದಳು, ಆಕ್ಸಿಡೆಂಟ್ ಆಗಲ್ಲ, ಕರೆಕ್ಟಾಗಿ ಬಂದಳು. ತಂದೆ ತಕ್ಷಣ ಏನಂತೀವಿ ಅವಳನ್ನ? ಲೌಕಿಕವಾಗಿ ಅರ್ಥ ಮಾಡ್ಕೊಂಬೋಣ. ಸಂಕೃಷ್ಣ ಒಡೆಯರು ಹಿಂಗೆ ಅರ್ಥ ಮಾಡಿಸ್ತಾರೆ. ಅವಳನ್ನೇನಂತಾರೆ? ಏನಮ್ಮ ಇದು ತಂದಿ ಅಂತ ಹೇಳೋಲ್ಲ, ನಿಮಗೆ ಬುದ್ಧಿ ಇಲ್ವಾ ಅಂತ ಕೇಳ್ತಾರೆ. ತಕ್ಷಣ ನಾನು ಅವಳೇನು ಕೇಳ್ತಾಳೆ ನನಗಂತೂ ಬುದ್ಧಿ ಇಲ್ಲ, ಮಾರ್ಕೆಟ್ನೊಳಗೆ ಯಾಕೆ ಇದನ್ನು ಮಾರ್ತಾರೆ ಅದನ್ನು ಕೇಳಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಸರಿ ಹೋಯ್ತಾ? ಈಗ 4 ತತ್ವಗಳನ್ನು ಬಿಡಿಸ್ತಾರೆ. ಈಗ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. ಅಹಂಕಾರದಿಂದ ಜೋಡಣೆ ಮಾಡ್ತಾನೆ. ಮಾರ್ಕೆಟ್ನೊಳಗೆ ಇದನ್ನೆಲ್ಲ ಯಾಕೆ ಮಾರ್ತಾರೆ? ಮಾರ್ಕೆಟ್ನೊಳಗೆ ಸಾತ್ವಿಕರು, ರಾಜಸರು, ತಾಮಸರು ಎಂಬ ಮಾರ್ಕೆಟ್ ಇಲ್ಲ. ಎಲ್ಲರಿಗೂ ಒಂದೇ ಮಾರ್ಕೆಟು. ಭಗವಂತನ ಸೃಷ್ಟಿ ಒಳಗೆ ಎಲ್ಲ ಒಂದೇ. ಅದರ ಬಗ್ಗೆ ಹಿಂದೆ ಬರುತ್ತೆ. ಪರಮಾತ್ಮನಿಗೆ ವೈಷಮ್ಯಾದಿಗಳಿಲ್ಲ, ಎಲ್ಲ ಇರುತ್ತೆ. ಆದರೆ ಚಿತ್ತ ಸರಿಯಾಗಿದ್ದರೆ ಬುದ್ಧಿ ಸರಿಯಾಗಿರಬೇಕು. ಇಲ್ಲಿ ಅದನ್ನೇ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬುದ್ಧಿ ಎಂಬುದು ಯಾವುದು? ಬುದ್ಧಿ ಅಹಂಕಾರ. ಅಹಂಕಾರ ಹೋಯ್ತೀಗ. ಹೌದು, ಮಾರ್ಕೆಟ್ನೊಳಗೆ ಎಲ್ಲ ಇರುತ್ತೆ, ನಾವು ನೋಡಿ ತಗೊಳ್ಬೇಕು. ಹೌದಾ ಇಲ್ಲೋ? ಮಾರ್ಕೆಟಿಗೆ ಹೋಗಬೇಕು, ಪಲ್ಲೆಕಾಯಿ ಮಾರೋ ಕಡೆನೇ ಹೋಗಬೇಕು. ಇದು ಚಿತ್ತ. ಅರ್ಥ ಆಗೋಯ್ತೀಗ. ಮನಸ್ಸು ಸರಿ ಆಯಿತು. ಹುಳಿ ಮಾಡಲಿಕ್ಕೆ, ನೈವೇದ್ಯಕ್ಕಿಡಲಿಕ್ಕೆ ಬೆಂಡೆಕಾಯಿ, ಚವಳೆಕಾಯಿನೇ ತರಬೇಕು. ಕ್ಲಿಯರ್ ಆಗೋಯ್ತಾ? ಇನ್ನೂ ಆಗಿಲ್ಲ. 4ನೇದೊಂದು ಪಾಯಿಂಟ್ ಇದೆ, ಮನಸ್ಸಿಗೆ ಹೆಂಗೆ? ಅಹಂಕಾರ, ಚಿತ್ತ, ಬುದ್ಧಿ 3 ಕ್ಲಿಯರ್ ಆಯಿತು. ಮನಸ್ಸು ಕ್ಲಿಯರ್ ಆಗಬೇಕಲ್ಲ, ಟಚ್ ಮಾಡಬೇಕು. 3ಕ್ಕೂ ಮನಸ್ಸಿರಬೇಕು. ಹೆಂಗೆ? ಹುಳಿ ಪಲ್ಯ ಮಾಡಲಿಕ್ಕೆ ತೊಗೊಂಡು ಬಾ ಅಂತ ಹೇಳಿದವರು ಅಲ್ಲಿ ಹೋದಳು. ಮನೆಯಾಗಿರೋದು ಎಷ್ಟು ಜನ? 3 ಜನ. ಚಿತ್ತ, ಬುದ್ಧಿ ಎಲ್ಲ ಸರಿ ಆಗೋಯ್ತು, ಹೇಳಿಬಿಟ್ಟಿವಿ. ಅಹಂಕಾರನೂ ಸರಿ ಹೋಗೋಯ್ತು, ಅದ್ರ ಬಗ್ಗೆ ಡೌಟ್ ಇಲ್ಲ, ಸಂಶಯ ಇಲ್ಲ. 2.5 kg ಬೆಂಡೆಕಾಯಿ ಹಾಕು, 4 kg ಚವಳೆಕಾಯಿ ಕೊಡು ಅಂದ್ಲು. ಕೃಷ್ಣಾರ್ಪಣ. ಇಲ್ಲಿ ಮನಸ್ಸು ಏನಾಗಿರಬೇಕು? ಅವನು ಹಾಕಿಬಿಟ್ಟ, ದುಡ್ಡು ಕೊಡು ಅಂತಾನೆ. ದುಡ್ಡಿಲ್ಲ, ಸೊ ದುಡ್ಡು ಇತ್ತು, ತಂದುಬಿಟ್ಟ. ಇಟ್ಕೊಂಡು ಏನು ಮಾಡಬೇಕು? ಸೊ ಏನಾಯ್ತು ಈಗ? ಎಷ್ಟು ದುಡ್ಡು ಇದೆ ಅದನ್ನು ನೋಡಬೇಕು. ನಮ್ಮ ಕೈ ಒಳಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಷ್ಟಕ್ಕೇ ತರಬೇಕು. 1. 2ನೇದು, ನಿಮ್ಮ ಕೈಯೊಳಗೆ 200 ರೂಪಾಯಿ ಕೊಟ್ಟು ಕಳಿಸಿರ್ತಾರೆ, ಆದರೆ ಯೋಗ್ಯತೆ ಮನೆಯೊಳಗೆ ಎಷ್ಟು ಉಪಯೋಗ ಆಗುತ್ತೆ ಅಷ್ಟು ನೋಡಬೇಕು. ಇದೇ ಮನಸ್ಸು ಮಾಡೋದು. ಅಹಂಕಾರ, ಚಿತ್ತ, ಬುದ್ಧಿ ಇದು 3ನ್ನು ಆಳತಕ್ಕಂಥದ್ದು ಮನಸ್ಸು. ಇಲ್ಲಿ ಅಷ್ಟು ಬೇಕೀಗ. ಯಾಕೆ ಇದನ್ನು ಇಲ್ಲಿ ತೊಗೊಂಬರ್ತಾ ಇದ್ದೀರಿ? ಸಂಕರ್ಷಣೊಡೆಯರು ಬಿಡಿಸಿ ಹೇಳ್ತಾರೆ, ಇದನ್ನು ಯಾಕೆ ತೊಗೊಂಬಂದಿರಿ ಅಂತ. ಈ ದೃಷ್ಟಾಂತ ಯಾಕೆ ಕೊಟ್ರಿ? ನಮ್ಮ ಯೋಗ್ಯತೆ ಏನು? ನಿನ್ನೆ ಹೇಳಿದ್ರಲ್ಲ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು. ಮಾರ್ಕೆಟ್ ಒಳಗೆ ಎಲ್ಲ ಇರುತ್ತೆ. ನಿನ್ನ ಯೋಗ್ಯತೆ ಏನು? ಕೆಪಾಸಿಟಿ ಏನು? ಹಣ ಏನು? ಕೈ ಒಳಗೆ ಎಷ್ಟಿದೆ? ನಿನ್ನ ಆಯುಷ್ಯ ಎಷ್ಟಿದೆ? ಅದು ಬೇಕು. ಮುಂದೆ ಹೇಳೋಣ. ಅಂತೂ ಇದನ್ನು ಇಲ್ಲಿ ಹೇಳ್ತಾ ನೆನೆದು ಹಲಬುತ್ತೇವೆ. ತನ್ನವರ ಸ್ವಾಮಿ ಹತ್ತಿರ ಬರಬೇಕು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು, ಪಂಚ ತನ್ಮಾತ್ರ ಗುಣಗಳು, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು 24 ತತ್ವಗಳಿಗೂ ಮೇಲೆ
ಭಗವಂತನ ಅಧೀನನಾಗಿದ್ದೀನಿ ಎಂಬುದು ಭಗವತ್ ತತ್ವ. ಒಂದು ಪಂಚವಿಂಶತಿ ಅಂತ ಆಚಾರ್ಯನ ತತ್ವ ಹೇಳೋಳೆ ಹೇಳ್ತಾರೆ. ಇರಲಿ, ಅಂತೂ ತನ್ನವರ. ಈಗ ತನ್ನವರು ಯಾರು, ಹೆಂಗೆ, ಯಾರ್ಯಾರು ದೃಷ್ಟಾಂತ ಕೊಡ್ರಿ ಅಂತಾರೆ. ಬರೀ ನೀವು ಹೇಳ್ಕೊಂಡು ಹೋಗಬೇಡ್ರಿ. ತನ್ನವರು ಯಾರು, ಅವರು ಏನು ಮಾಡಿದರು, ಭಗವಂತ ಹೆಂಗೆ ಅವ್ರ ಹತ್ತಿರ ಬಂದ, ಇದು ಬಹಳ ಮುಖ್ಯ. ನಾವು ದೇವರ ಹತ್ರ ಹೋಗಬಾರ್ದು, ದೇವರು ನಮ್ಮ ಹತ್ರ ಬರಬೇಕು. ನಾವು ತಿರುಪತಿಗೆ ಹೋಗೋದು ಬೇಕಾಗಿಲ್ಲ, ನಮ್ಮಲ್ಲಿ ತಿರುಪತಿ, ನಮ್ಮ ಮನೆ ತಿರುಪತಿ ಆಗಬೇಕು. ನಾವು ಅಹೋಬಿಲಕ್ಕೆ ಹೋಗಬೇಕಾದಿಲ್ಲ, ನಮ್ಮ ಮನೆ ಅಹೋಬಿಲ ಆಗಬೇಕು. ನಾವು ಮಂತ್ರಾಲಯಕ್ಕೆ ಹೋಗೋಣ ಬೇಡ, ನಮ್ಮ ಮನೆ ಮಂತ್ರಾಲಯ ಆಗಬೇಕು. ಹೌದಾ ಇಲ್ಲೋ? ಅದಕ್ಕೆ ಜ್ಞಾನಿಗಳಂದರು ಕರದಲ್ಲಿಗೆ ಬರುವ. ದೇವರು ಎಲ್ಲಿಂದ ಬಂದ, ಯಾರು? ವೈಕುಂಠಕ್ಕೆ ಹೆಂಗೆ ಬಂದ ದೇವರು? ಎಲ್ಲ ಭಕುತರ ಭೀಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಸ್ಥಾನವ ಭೀಷ್ಠ. ದೇವರು ನಮ್ಮಲ್ಲೇ ಬರುವಂತೆ ಮಾಡಬೇಕು. ಯಾರೂ ಹೋಗಿಲ್ಲ, ನಾವೇ ದೇವರ ಹತ್ರ ಹೋಗ್ಲಿಕ್ಕೆ ಒದ್ದಾಡ್ತೀವಿ. ವ್ಯಾಸರಾಜರು ನೋಡ್ರಿ ಹೋದ್ರ, ಅವರಷ್ಟಕ್ಕೂ ಸ್ವಸ್ಥ ಕೂತಿದ್ರು. ಸಾಳುವ ನರಸಿಂಹರಾಜ ಹೋದಾಗ ದೇವಸ್ಥಾನದ ಪೂಜೆ ಮಾಡಬೇಕು ಅಂತ ಹೇಳಿ ಅಧಿಕಾರಕ್ಕಾಗಿ ಬೀಗದ ಕೈ ತಂದು ಕೊಟ್ಟು, ಸ್ವಾಮಿ ದೇವರ ಪೂಜೆ ನಿಂತು ಹೋಗಿದೆ, ನೀವೇ ಬರಬೇಕು ಅಂತ ಕರ್ಕೊಂಡು ಹೋದರು. ಜಾಗೃತಿ. ಪುರಂದರದಾಸರು ನಿನ್ನೆ ಕೇಳಿದೆವು, 8 ಜನ ದರ್ಶನ ಆಗಲಿಲ್ಲ, ಬೇಡ ಅಂತ ಹೇಳಿದ್ರು. ಕೊನೆಗೇನಾಯಿತು? ಮಹಂತರ ಮೈ ಮೇಲೆ ಬಂದು ಕರ್ಕೊಂಬಂಡ್ರಿ ಅಂತ. ದೇವರು ನಮ್ಮನ್ನು ಕರಿಬೇಕು ಅಥವಾ ನಮ್ಮ ಹತ್ರ ಬರಬೇಕು ಹೊರತಾಗಿ ನಾವು ಹೋಗ್ಲಿಕ್ಕೆ ಒದ್ದಾಡಬಾರ್ದು. ಯಾಕೆ? ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಸರಕ್ಕಿಲ್ಲ, ಮಾಲಿಲ್ಲ ನಮ್ಮ ಹತ್ರ. ಒಂದೂ ಇಲ್ಲದಂಗೆ ಬರೀ ಕೈಯಾಗಿ ಹೋಗಿ ನಿಂತ್ಕೊಂಡು ದೇವ್ರ ಮುಂದೆ ಏನು ಮಾಡ್ತೀರಿ? ಮುಂದೆ ಅದನ್ನು ಹೇಳ್ತಾರೆ. ಯಾರ್ಯಾರು ತನ್ನವರು ಅಂದರೆ ಯಾರು? ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ತನ್ನವರು ಯಾರು? ಒಂದೊಂದಾಗಿ ಬಿಡಿಸ್ತಾರೀಗ. ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಕೀಳಾರ್ಥ. ಕೆಟ್ಟ ಮಾತುಗಳಲ್ದ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ. ಕರುಣಾ ಸಮುದ್ರ ಹರಿ ಕರುಣಾಳು. ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ, ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಅಷ್ಟೇ ಬೇಕೀಗ. ತನ್ನವರು ಎಂಬುದಕ್ಕೆ ಡೆಫಿನೇಷನ್ ಇದು. ಇಟ್ಟೆ ಕಲ್ಲು ಕೊಟ್ಟ, ಇಟ್ಟಂಗಿ ಅಂತ ಹೇಳ್ತೀರಿ ನೀವು. ಬ್ರಿಕ್, ಅದರೊಳಗೆ ಏನು ಮಹಾ ಕೊಟ್ಟುಬಿಟ್ಟ ಅವನು. ಅದನ್ನು ಮೆಚ್ಚಿದ ಅಂತ ದೇವರು. ಏನು ಮೆಚ್ಚೋದೇನು? ಒಂದು ಬ್ರಿಕ್ ಶೆಂಗಲ್ ಕೊಡೋದನ್ನು ಮೆಚ್ಚೋದೇನ್ರಿ ಅದರೊಳಗೆ? ಅಂಥದ್ದೇನು ಮಹತ್ವ. ಹಿಂದೆ ಇನ್ನೊಂದು ಮಾತು ಅಂತಾರೆ, 22ನೇ ಸಂಧಿ ಒಳಗೆ ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಅಲ್ಲೇನು ಮೆಚ್ಚಿದ? ಕೊಳಕು ಬಟ್ಟೆ ಒಳಗೆ, ಮನೆ ಒಳಗೆ ಯಾರೂ ಇಲ್ಲದ ಒಂದು ಘಮುಟ ಅವಲಕ್ಕಿ, ಒಗ್ಗರಣೆ ಇಲ್ಲ, ಸೌತೆಕಾಯಿ ಇಲ್ಲ, ಕಟ್ಕೊಂಡು ಹೋಗಿದ್ದಾನೆ ಕೊಳಕು ಬಟ್ಟೆ ಒಳಗೆ, ಹರಕು ಬಟ್ಟೆ ಒಳಗೆ ಒಂದು ಅವಲಕ್ಕಿ. ಆ ಅವಲಕ್ಕಿನ ನೋಡಿ ಮೆಚ್ಚಿ ಕೊಟ್ಟ ಅಂತ. ಅದನ್ನೇನು ಮೆಚ್ಚೋದು? ಅದನ್ನು ಮೆಚ್ಚೋದು ಆಮೇಲೆ ನೋಡೋಣ. ಇಲ್ಲಿ ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಇವ ಕೊಡೋದಿರಲಿ, ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ. ನಾವು ಕೊಡ್ತೀವಿ ರೀ, ಬಾಳೆಹಣ್ಣು ಕೊಡ್ತೀವಿ, ತೆಂಗಿನಕಾಯಿ ಕೊಡ್ತೀವಿ, ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ನೈವೇದ್ಯ ಮಾಡ್ತಾ ಇದ್ದೀವಿ. ನಾವು ಕೊಡೋದು ಬೇಕಾಗಿಲ್ಲ, ಅವ ಮೆಚ್ಚೋದು ಬೇಕು. ಅವ ಮೆಚ್ಚಿ ಕೊಟ್ಟ ಅಂದ್ರಲ್ಲ, ಅದೇನದು ಇಟ್ಟೆ ಕಲ್ಲರೊಳಗೇನಿತ್ತು? ಹೌದಾ ಇಲ್ಲೋ? ಹಾಡು ಹೇಳಿದ್ದು, ದಾಸನ ಮಾಡಿಕೋ ಎನ್ನ. ನೀನು ದಾಸಿ ಆಗಿ ಪ್ರಯೋಜನ ಇಲ್ಲ. ಹೇಳದೇ ಇದ್ದರೂ ನಿನ್ನ ಹಣೆ ಬಾರ ದಾಸಿನೇ ನೀನು. ನೀ ಹೇಳಿದ್ರು ಹೇಳದೇ ಇದ್ರು ನಿನ್ನ ಹಣೆ ಬಾರ ದಾಸರೇ ನಾವು.
ಅದನ್ನು ಪ್ರೂವ್ ಮಾಡಬೇಕಾ? ಅವಾರ್ಡ್ ಬೇಕಾಗಿಲ್ಲ. ಅವಾರ್ಡ್ ಯಾವಾಗ ಆಗುತ್ತೆ? ಸ್ವಾಮಿ ಹೇಳಬೇಕು, ದಾಸನಾಗಿ ಅವ ಮಾಡ್ಕೊಳ್ಬೇಕು ನಮ್ಮನ್ನು. ಹೌದಾ ಇಲ್ಲ? ಮುರಳೀಧರ ದಾಸ್ MBBS FRCS ಏನೋ ಒಂದು ಹಾಕ್ಕೊತೀನಿ, 6 ಟೈಟ್ಲು. ಹೇಳಲಿಕ್ಕೆ ಮುಂಚೆ ನೆಗಿತೀರಿ. ಯಾಕ್ರಿ ನೆಗಿಬೇಕು? ನಾನು ಡಾಕ್ಟ್ರು ಅಂದರೆ ನೀವು ನಂಬುತ್ತಾ ಇಲ್ಲ. ಯಾವನೊಬ್ಬ ಚಾನ್ಸ್ಲರು, ಯೂನಿವರ್ಸಿಟಿ ಚಾನ್ಸ್ಲರು, ಯಾವನೋ ಮೆಡಿಕಲ್ ಬೋರ್ಡಿಂದ ಒಂದು ಛಾಪ ಹಾಕಿ ಒಂದು ಸರ್ಟಿಫಿಕೇಟ್ ಕೊಟ್ಟ ಅಂದರೆ ಆ ಸರ್ಟಿಫಿಕೇಟ್ ಮನೆ ಮುಂದಿದ್ದರೆ ಡಾಕ್ಟ್ರು. ಸುಮ್ಮನೆ ಡಾಕ್ಟ್ರು ಅಂತ ಹೇಳಿದ್ರೆ ಒಪ್ಕೊತೀರ? ನಮ್ಮಂಥ ಪಾಮರ ಮನುಷ್ಯರ ಸಾಧಾರಣ ನಿರ್ವಾಹದಲ್ಲಿನೇ ಯಾವನೋ ಒಬ್ಬ ಕೆಲಸಕ್ಕೆ ಬರಲಾದ ಯೂನಿವರ್ಸಿಟಿ ಚಾನ್ಸ್ಲರ್ ಛಾಪ ಹಾಕಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀವು ಡಾಕ್ಟ್ರು ಅಂತ ಒಪ್ಕೊಂತೀರಿ ಅಂತ ಅಂದಮೇಲೆ ಸುಮ್ಮನೆ ದಾಸ ಅಂತ ಹೇಳಿಕೊಂಡು ಮೋಸ ಮಾಡ್ತಾ ಒಳಗಿಂದ ಅವ ಹೇಳಬೇಕು. ಅವ ಹೇಳಬೇಕಾದ್ರೆ ಏನು ಮಾಡ್ತಾನೆ? ದಾಸನ್ನ ಮಾಡೇಕೋ ಎನ್ನ ಹೇಳಿಬಿಟ್ಟಿವಿ ದೇವರ ಹತ್ರ. ಆಗೋಯ್ತಾ? ನಾನೇನೋ ಮಾಡ್ಕೊತೀನಿ, 2 ಕ್ವಾಲಿಫಿಕೇಷನ್ ಬೇಕು ಅಂತಾನೆ. 2 ಕ್ವಾಲಿಫಿಕೇಷನ್ ಬೇಕು, ಸಿಲೆಬಸ್ 2 ಬೋರ್ಡ್ ಎಕ್ಸಾಮ್ ಪಾಸ್ ಮಾಡಿದರೆ ದಾಸ. ಯಾವುದು? ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ. ಸಾಕಷ್ಟೇ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು. ಏನು ಸ್ವಾಮಿ ಹಂಗೆ ಅಂದ್ಬಿಟ್ರಿ? ನಮ್ಮ ಹತ್ರ ಏನು ಕೆಟ್ಟ ಬುದ್ಧಿ ಇದೆ? ಬೆಳಗ್ಗೆದ್ದು ದೇವ್ರ ಪೂಜೆ ಮಾಡಿದೆ, ಸಂಧ್ಯಾ ವಂದನ ಮಾಡಿದೆ, ವೈಶ್ವದೇವ ಮಾಡಿದೆ, ಗೋಗ್ರಾಸ ಹಾಕಿದೆ, ನಮ್ಮ ಮನೆಯೊಳಗೆ ಇವತ್ತು ಭಾಳ ಚೆಂದಾಗಿ ಆಯಿತು. ಇದೇ ದುರ್ಬುದ್ಧಿ ಅಂತಾರೆ. ಯಾಕೆ? ಮೊದಲು ಮಾಡಿದೆ ಅಂತ ಹೇಳಿದಿಲ್ಲ, ಇದೇ ದುರ್ಬುದ್ಧಿ. ಹೆಂಡತಿ ಯಾರು? ನನ್ನ ಹೆಂಡತಿ, ನನ್ನ ಮಗ, ನನ್ನ ಮನೆ. ಹೌದಾ ಇಲ್ಲ? ಈಗ ಅನುಭವಕ್ಕೆ ಬರಲ್ಲ. ಸ್ವಲ್ಪ ಸೆಲ್ಲು ಕೊಡ್ರಿ ಅಂತ ಹೇಳ್ತೀನಿ, ಸೆಲ್ಲು ಕೊಡ್ತಾರೆ. ಒಂದು ಕಾಲ್ ಮಾಡಬೇಕು ಅಂತ ಕೇಳ್ತೀನಿ, ಕೊಡ್ತಾರೆ. ಮಾತಾಡ್ಬಿಟ್ಟು ಚೀಲ್ದಾಗ ಇಟ್ಕೊಂಡು ಹೋಗ್ತೀನಿ. ಅಯ್ಯೋಯ್ಯಪ್ಪ, ಏನು ಇಂಥ ಪರಮಾತ್ಮ ಹಿಂಗಿದ್ದಾನೆ ಈ ಭೂತಾತ್ಮ. ಆಚಾರ್ಯ ಸೆಲ್ಲು ಕೊಡ್ರಿ. ನಂದದು. ಅವಳು ಕೊಟ್ಟ ಸೆಲ್ಲಿನ ನನ್ನ ಕೈಯಾಗಿ ಇಟ್ಕೊಂಡು ಏನೋ ಒಂದು ಕಾಲು ಮಾತಾಡ್ಕೋ ಅಂತ ಕೊಟ್ಟಿದ್ದಕ್ಕೆ ಸೆಲ್ಲೇ ನಂದು ಅಂತ ಹೇಳಿದರೆ ಇದು ಎಂಥ ದುರ್ಬುದ್ಧಿ. ಯಾಕೆ ಆಚಾರ್ಯ ನಿಮಗಿಂಥ ದುರ್ಬುದ್ಧಿ ಅಂತಿರಲ್ಲೋ? ಈಶಾವಾಸ್ಯಮಿದಂ ಸರ್ವಂ. ಜಗತ್ತು ಯಾರ್ದು? ಹೆಂಡತಿ ಯಾರ್ದು? ಮಕ್ಕಳು ಯಾರ್ದು? ವಿತ್ತ, ದೇಹ, ಆಗಾರ, ಧಾರ, ಅಪತ್ಯ, ಮಿತ್ರಾದಿಗಳೊಳಗೆ ಗುಣ, ಚಿತ್ತ, ಬುದ್ಧ್ಯಾದಿ ಇಂದ್ರಿಯಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ಮಗ, ಪ್ರಾಣ, ಇಂದ್ರಿಯ, ಮಡದಿ, ಆತ್ಮಾದಿಗಳು ಅವನ ಅಧೀನವೆಂದು ಅಡಿಗಡಿಗೆ ನೆನವುತ್ತಿರು. ಇಷ್ಟು ಬಂದರೆ 50% ಹಾಕಿದ ದೇವರು. ಒಂದು ಪೇಪರ್ ಪಾಸ್ ಆಯಿತು, ಇನ್ನೂ ಬೋರ್ಡ್ ರಿಸಲ್ಟ್ ಹೊರಗೆ ಬರೋ ಲೆವೆಲ್ ಆಗಿಲ್ಲ. ಒಂದು ಪೇಪರ್ ಪಾಸ್ ಆದರೆ ರಿಸಲ್ಟ್ ಪಾಸ್ ಆಗುತ್ತೇನು? 2ನೇ ಪೇಪರ್ ಇದೆ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ. ದೃಢವಾದ ಭಕ್ತಿ ಇರಬೇಕು. ಯಾವಾಗ ನಿನ್ನೆ ಹೇಳಿದೆವಲ್ಲ, ಈಗ ಚೆಂದಾಗಿ ಪಳೆದ ಕೂಟು ಊಟ ಮಾಡ್ಕೊಂಡು ಲಕ್ಷಣವಾಗಿ AC ಕೆಳಗೆ ಕೂತ್ಕೊಂಡು ಅಪ್ಪ ದೇವ್ರು ಏನು ಕರುಣೆ ಮಾಡಿದಪ್ಪ, ಭಾಳ ಒಳ್ಳೆಯ ಒಂದು ದೇವರು, ಏನ್ರಿ ಪರಮಾತ್ಮನ ಕರುಣೆ, ಇವತ್ತು ಎಂಥ ಸ್ವೀಟು, ಎಂಥ ಊಟ, ಎಂಥ ಸುಖ. ಇಲ್ಲಿ ಬೇಕಾಗಿಲ್ಲ ದೇವ್ರ ಕರುಣೆ. ಮನೆಗೆ ಹೆಣ ಬಿದ್ದಿರಬೇಕು, ಅಥವಾ ನಮಗೆ ಕೈಲಾಗದಂಗೆ ಹೋಗಿ ಏನೂ ಆಗಲಂಗೆ ನಿರಾಧಾರವಾಗಿರಬೇಕು. ಕಣ್ಣೊಳಗೆ ನೀರು ಬಂದು ಅದಕ್ಕಿಂತ ದುಃಖ ಬೇರೆ ಇಲ್ಲ ಆಗಿರಬೇಕು. ಆಗ ಏನ್ರಿ ಪರಮಾತ್ಮನ ಕರುಣೆ, ಸ್ವಾಮಿ ಕೊಟ್ಟಾರೆ. ಹೋದ ಜನ್ಮದಲ್ಲಿ ನಾನು ಏನು ಕೊಟ್ಟಿಲ್ಲ, ಈ ಜನ್ಮದಲ್ಲಿ ನನಗೆ ಸ್ವಾಮಿ ಹಿಂಗೆ ಮಾಡಿದ್ದಾನೆ. ತಂದೆ, ತಾಯಿ, ಗಂಡ, ಹೆಂಡತಿ,
ಮಕ್ಕಳು ಸತ್ತರ್ರಿ, ಯಾಕ್ರಿ? ಆ ದೇವ್ರು ಕೊಟ್ಟಿದ್ದು ದೇವ್ರು ತಗೊಂಡೋದ, ನಂಬುದೇನ್ರಿ? ನಂಬುದ ನಾವು ಇಟ್ಕೊಳ್ಳಿಕ್ಕೆ? ಸ್ವಾಮಿ ಕೊಟ್ಟಿದ್ದು ಅಂತ ಹೇಳಿದ. ಅಂದರೆ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ. ದಾಸರು ಅದಕ್ಕೆ ಒಂದು ಮಾತಂದರು, ಬಹು ಸುಖವಾಗಲಿ ದುಃಖವಾಗಲಿ ಅಂದ್ರೇನು? ಸುಖವಾಗಲಿ, ಸುಖ ಇದ್ದಾಗ ನೀನು ಕೊಂಡಾಡಿ ತಿಂಬೋದು, ಚೆಂದಾಗಿ ತುಳಿಯೋದು ಪರಮಾತ್ಮನಿಗೆ ವಾಯುದೇವರಿಗೆ. ಸುಖವಾಗಲಿ ಬಹು ದುಃಖವಾಗಲಿ ಸಕ ನೀನಾಗಿರು, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ. ನಾ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಅಡಿಗೆ ರಘುವೆನಯ್ಯ ಏನು? ಪರಮಾತ್ಮನ ಪಾದದಲ್ಲಿ ಯಾವತ್ತೂ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡೋದೇನು? ಈ ಶರೀರ ನಂದಲ್ಲ. ಎರಡೂ ಕಾರಣ ಹೇಳ್ತಾರೆ. ಒಂದು, ಈ ಶರೀರವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಒಂದು, ಆತ್ಮನಿವೇದನವೇ ವಸನ, ಅರ್ಪಣೆ ಮಾಡ್ಕೊಬೋದು. ಎರಡನೇದು, ಈ ಶರೀರ ಯಾರ್ದು? ಶರೀರ ಯಾರ್ದು? ದೇವ್ರದ್ದು. ಆಯಿತು, ಸೆಕೆಂಡ್ ರೋ ಇಳಿರಿ, ಕೆಳಗಿಳಿರಿ. ಅದಕ್ಕಿಂತ ಮುಂಚೆ ಎಲ್ಲಿ ನಮಸ್ಕಾರ ಮಾಡ್ತೀವಿ? ಭೂಮಿ ಮೇಲೆ. ಭೂಮಿ ಯಾರು? ಪುರುಷನಾಮ ಗಣದೊಬ್ಬ ಶ್ವೇತಾಪಳೆನಿಸಿರಂ ಅಂಬತ ಬ್ರಹ್ಮಾಪುರೋಕ್ಷಿಗಳಾದವರ ಲಿಂಗಾಂಗ ಗಡಿಸುವಳು. ಅಮ್ಮ ಲಕ್ಷ್ಮೀದೇವಿ, ಈ ಶರೀರ ಇದನ್ನು ಹೋಗಲಾಡಿಸಿ, ಲಿಂಗದೇಹ ಭಂಗ ಮಾಡಿಸಿ ನಿನ್ನ ಗಂಡನ ಮುಂದೆ ಕರ್ಕೊಂಡು ಹೋಗು ಅಂತೇಳಿ ಭೂಮಾದೇವಿಗೆ ಅರ್ಪಣೆ ಮಾಡೋದೊಂದು. ಎರಡೂ ಕಾರಣದಿಂದ ಆತ್ಮ ನಿವೇದನವೇ ವಸನ. ಇದು ಮಾಡಿದಾಗ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಅನುದಿನ ಪಾಡಿ. ಇವತ್ತು ನಾಳೆ ನಾಳದ್ದು ಆಚಾರ, ಒಂದು ವಾರ 15 ದಿನ, 4 ವರ್ಷ, 10 ವರ್ಷ, 65 ವರ್ಷ ಉಪಯೋಗವೇ ಇಲ್ಲ. ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮ ಆಚರಿಸಿದ ನಂತರ ಅನುದಿನ ಎಂಬುದಕ್ಕೆ ಸಂಕರ್ಷಣ ಒಡೆಯರು ಹೇಳ್ತಾರೆ, 1000 ಜನ್ಮ ಹಿಂಗಾಗಬೇಕಂತೆ ಸ್ವಾಮಿಯನ್ನು. ಇದು ಆದ ಮೇಲೆ ದಾಸನ್ನಾಮ, ಅದು ಕೂಡ ಗ್ಯಾರಂಟಿ ಇಲ್ಲ. ನಿನ್ನೆ ಹೇಳಿದೇವ ಇಲ್ಲೋ? ಎಲ್ಲ ಮಾಡಿದ್ದೀನಿ, ದೃಢವಾದ ಭಕ್ತಿ ಮಾಡಿದ್ದೀನಿ, ಎಲ್ಲ ಈಶಾವಾಸ್ಯವಿದಂ ಸರ್ವಂ ಸ್ವಾಮಿ ಇದನ್ನು ಒಪ್ಕೊತಾ ಇದ್ದೀನಿ. ಸ್ವಾಮಿ ಈಗಲಾದರೂ ದಾಸನ್ನಾಗಿ ಮಾಡ್ಕೋ ಅಷ್ಟೇ, ಮಾಡ್ಕೊಳ್ಳೇಬೇಕು ಅಂತ ಕಂಡೀಷನ್ ಇಲ್ಲ. ಸ್ವಾಮಿ ಇಚ್ಛೆ, ಬೇಕಾದ್ರೆ ಮಾಡ್ತಾನೆ, ಕಳಗುದೊಪ್ತಾನೆ, ಅವನ ಕೈಯಾಗಿದೆ. ಜಗಳ ಮಾಡಲಿಕ್ಕೆ ನಿಂಗೆ ಅಧಿಕಾರ ಇಲ್ಲ, ವಾದ ಮಾಡಬಾರ್ದು. ಧನುಜ ರಕ್ಕಸರೆಲ್ಲರೊಳು ಇವನೊಳು ಮುನಿದು ಮಾಡುವುದೇನು? ಏನು ಕ್ಲೈಮ್ ಮಾಡಲಿಕ್ಕಾಗೋಲ್ಲ, ಜಾಗೃತಿ ಅಂತಂತಾರೆ. ಹೌದಾ ಇಲ್ಲೋ? ಅಂದಮೇಲೆ ಏನಾಯ್ತು? ಈಗ ಇಲ್ಲಿ ಬಂದರು. ಯಾಕೆ? ಎಷ್ಟೇ ಸಾಧನೆ ಮಾಡಿದರೂ ಕೂಡ ಸ್ವಾಮಿ ಏನು ಮಾಡಬೇಕು? ಕರುಣೆ ಮಾಡಬೇಕು. ಅಯ್ಯೋ ಪಾಪ ಅಂಥೇಳಿ ಅಲ್ಲೇ ಕರುಣೆಗೆ ಬಂದರು. ಯಾರು? ಇಟ್ಟಿಗಲ್ಲನು ಭಗುದಿಯಿಂದಲೇ ಕೊಟ್ಟ ಭಗುದಗೆ ಮೆಚ್ಚಿ ತನ್ನನೇ ಕೊಟ್ಟ. ಈಗ ಅರ್ಥ ಆಗುತ್ತೆ. ಈಗ ಇದು ಹೇಳಿದರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ಬೋದು. ಒಂದು ಊರೊಳಗೆ ಒಂದು ವೃದ್ಧ ಬ್ರಾಹ್ಮಣ, ಗಂಡ ಹೆಂಡತಿ, ಮುದುಕ ಮುದುಕಿ, ಅವನಿಗೆ ಒಂದು ಮಗ ಸೊಸೆ. ಮಗ ಸೊಸೆ ಏನು ಮಾಡಿದರು? ನಾವು ಸ್ವಲ್ಪ ಯಾತ್ರೆಗೆ, ಪಂಢರಾಪುರದವರೆಗೆ ಪಂಢರಾಪುರ ಆಗಿಲ್ಲ ಇನ್ನು, ಯಾತ್ರೆಗೆ ಹೋಗಿ ಬರ್ತೀವಿ. ನಮಗೆ ಅದೇ ಬಂದ್ಬಿಡ್ತು ಮುಂದೆ, ರಿಸಲ್ಟ್ ಕ್ವಶನ್ ಪೇಪರ್ ಔಟ್ ಆದಂಗಿದು. ಯಾತ್ರೆಗೆ ಹೋಗಿ ಬರ್ತೀವಿ ಅಂತ ಹೇಳಿದರು. ಈ ಮಗ ಸೊಸೆ ಅಂದರು, ನಾವೇನೋ ಹೋಗಿ ಬರೋಣ ಸ್ವಲ್ಪ ಅಂತಂದರೆ ಕೈಯಾಗ ಬಲ ಇಲ್ಲ, ಕಾಲಾಗ ಬಲ ಇಲ್ಲ, ಶುಗರು, BP, ಸಾವಿರಾರು ರೋಗಗಳಿಟ್ಕೊಂಡು
ನಮ್ಮ ಜೊತೆಗೆ ಯಾಕೆ ಜೀವ ತಿಂತೀರಿ, ನೀವು ಬರಬೇಡ್ರಿ ಅಂತ ಹೇಳಿ ತಿರಸ್ಕಾರ ಮಾಡಿದರು. ನಿಮ್ಮಷ್ಟಕ್ಕೆ ನೀವು ಬಿದ್ದಿರ್ರಿ, ನಾವು ಹೋಗಿ ಬರ್ತೀವಿ ಅಂತೇಳಿ ತಂದೆ ತಾಯಿಗಳನ್ನು ಉಲ್ಲಂಘನ ಮಾಡಿ ಹೊರಟರು. ಆ ತಂದೆ ತಾಯಿಗಳು ಸಾಮಾನ್ಯ ಅಲ್ಲ, ಅದು ಬಿಜಾಪುರ ಗಿರಾಕಿ. ಬಿಜಾಪುರವರೆಲ್ಲ ಭಾಳ ಜೋರು ಇರ್ತಾರೆ ನೋಡ್ರಿ, ಗಟ್ಟಿ ಇರ್ತಾರೆ. ನಮ್ಮ ತಮಿಳ್ನಾಡವ್ರಂಗೆ ಅಲ್ಲ ಅವರು. ನಿನ್ನ ಹಕ್ಕು ನನಗೇನು ಬೇಕಾಗಿದೆ, ಜಗತ್ತು ಪರಮಾತ್ಮನದು, ದೇಹ ಸ್ವಾಮಿ ಕೊಟ್ಟಿದ್ದು, ನಿನ್ನ ಆದರ ನಮಗೇನು ಬೇಕಾಗಿಲ್ಲ, ನಿನ್ನಷ್ಟಕ್ಕೆ ನೀನು ಹೋಗು, ಸ್ವಾಮಿ ದಯದಿಂದ ನನ್ನಷ್ಟಕ್ಕೆ ನಾನು ಬರ್ತೀನಿ, ನಿನಗೆ ಒಳ್ಳೆಯ ಬುದ್ಧಿ ಸ್ವಾಮಿ ಕೊಳ್ಳಿ ಅಂತ ಹೇಳಿಬಿಟ್ಟು 1 ಗಂಟೆ ಕಟ್ಕೊಂಡು ಅವರ ಹಿಂದೆ ಇವರು ಹೊರಟು. 2 ದಿನ ಆಯಿತು ಪ್ರಯಾಣ, ಹೋಗ್ತಾ ಇದ್ದಾರೆ. ಒಂದು ಕಡೆ ನಡೆದು ಹೋಗಬೇಕಾಗಿ ಬಂತು. ಸಾಯಂಕಾಲ ಆಯಿತು. ಈ ಮಗ ಸೊಸೆಗೆ ಒಂದು ಮನೆ ಸಿಕ್ತು. ಆ ಜಗಲಿ ಇತ್ತು ಮನೆ ಮೇಲೆ. ಆ ಜಗಲಿ ಮೇಲೆ ಇದ್ದು ಬೆಳಗ್ಗೆದ್ದು ಮುಂದುವರ್ಸೋಣ ಅಂಥೇಳಿ ಮಗ ಸೊಸೆ ಒಂದು ಜಗಲಿ ಮೇಲೆ ವಿಶ್ರಾಂತಿಗಾಗಿ ಕೂತರು. ಊರು ಹಾಳಲ್ಲ, ಪರಮಾತ್ಮನದು. ಇನ್ನೊಂದು ಮನೆ ಸಿಕ್ತು, ಆ ಮನೆ ಜಗಲಿ ಸಿಕ್ತು. ಈ ಮುದುಕಿ ನಾವು ಇಲ್ಲಿ ಕೂತ್ಕೊಂಬೋಣ ಅಂತ ಹೇಳಿ ಕೂತ್ಕೊಂಡ್ರು. ಬೆಳಗಿನ ಜಾವ 4 ಗಂಟೆ, ಅರುಣೋದಯ ಆಗಿದೆ. ಈ 2 ಮನೆ ಇದೆ ನೋಡ್ರಿ, ಮಗ ಸೊಸೆ ಅತ್ತೆ ತಂದೆ ತಾಯಿ ಕೂತ ಮನೆ. ಈ 2 ಮನೆಗೂ ನೇರಾಗಿ ಇನ್ನೊಂದು ಮನೆ ಇತ್ತು ಆಪೋಸಿಟ್ ಒಳಗೆ, ಆ ಓಣಿ ಒಳಗೆ. ಆ ಮನೆ ಬಾಗಿಲು ಟೈಟಾಗಿ ಕ್ಲೋಸ್ ಮಾಡಿತ್ತು. 4 ಗಂಟೆಗೆ ಒಂದು 7-8 ಜನ ಸುವಾಸಿನಿಯರು ತಂಬಿಗೆ ಒಳಗೆ ನೀರು ಹಿಡಿದಿದ್ದಾರೆ. ನೇರಾಗಿ ಆ ಬಾಗಿಲು ಹಾಕಿದ ಮನೆ ಮುಂದೆ ಬಂದರು. ನೋಡಲಿಕ್ಕೆ ಹೆಂಗಿದ್ದಾರೆ ಅಂದರೆ ಅವಲಕ್ಷಣವಾಗಿದ್ದಾರೆ. ಕುರುಪ ನೋಡಿದರೆ ಕಾಕರ್ಷಿ ಉಗುಳಕ್ಕೆ ಬೇಕು, ಹಂಗಿದ್ದಾರೆ ನೋಡಲಿಕ್ಕೆ. ಒಂದು 7-8 ಜನ ಬಂದಿದ್ದಾರೆ. ಈ ಮಗ ಸೊಸೆ ಎದ್ದು ಕೂತ. ಇಷ್ಟು ಹೊತ್ತಿನಾಗೆ ಈ ಹೆಣ್ಣು ಮಕ್ಕಳು ಯಾರು? ಕೈಯಾಗ ತಂಬಿಗೆ ಇಟ್ಕೊಂಡಿದ್ದಾರೆ. ಆ ಮನೆ ಮುಂದೆ ಬರ್ತಾ ಇದ್ದಾರೆ. ಸ್ವಲ್ಪ ನೋಡೋಣ ಅಂತ ನೋಡಿದ. ಆ ಮನೆ ಬಾಗಿಲು ಹಾಕಿತ್ತು. ತಂಬಿಗೆ ಒಳಗೆ ತಂದ ನೀರನ್ನು ಆ ಮನೆ ಹೊಸ್ತಲಿಗೆ ಹಾಕಿದರು. ಚೆಂದಾಗಿ ಒರೆಸಿದರು. ತಮ್ಮ ತಲೆಗಳನ್ನು ಆ ಮನೆ ಬಾಗಿಲ ಮೇಲೆ ಇಟ್ಟರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ಎದ್ದರು. ಅಪ್ಸರ ಸ್ತ್ರೀಯರಾದಂಗೆ ಚೇಂಜ್ ಆಗೋಯ್ತು, ಮಾಯಾ ಬಜಾರ್ ಆದಂಗೆ ಆಗೋಯ್ತು. ನೋಡಲಿಕ್ಕೆ ಸಗಸಲಿರ್ತಕ್ಕಂಥ ಸ್ತ್ರೀಯರು ದೇವತಾ ಸ್ತ್ರೀಯರಂತ ಆಗೋದು, ದೇವತಾ ಸ್ತ್ರೀಯರೇ ಆಗೋದು. ಈ ಮಗ ನೋಡಿದ, ಯಪ್ಪು ಇದೇನಿದು, ಬರುವಾಗ ಹಿಂಗೆ ಬಂದರು, ಹೋಗುವಾಗ ಹಿಂಗೆ ಹೋಗ್ತಾ ಇದ್ದಾರೆ. ಆ ಮನೆಯೊಳಗೆ ಒಳಗೆ ಹೋಗಿಲ್ಲ, ನಮಸ್ಕಾರ ಮಾಡ್ತಾ ಇದ್ದಾರೆ. 2 ಗೊತ್ತಾಗಬೇಕು ನನಗೆ. ಒಂದು, ಇವರು ಯಾರು, 2ನೇದು ಆ ಮನೆಯೊಳಗೆ ಯಾರಿದ್ದಾರೆ. ನೇರಾಗಿ ಎದ್ದು ಹೋದ ಅಂತಂದು. ಅಮ್ಮ ತಾಯಂದರೆ ಸ್ವಲ್ಪ ಇರ್ರಿ ಅಂತ ಅವರಂದರು, ಭ್ರಷ್ಟ, ನಿನ್ನ ಮುಖಾಲೋಪನ ಮಾಡೋದಿಲ್ಲ, ಗೆಟ್ ಔಟ್ ಅಂದರು. ನನ್ನ ಮುಖಾಲೋಪನ ನೀವು ಮಾಡಲಿದ್ರು ಬೇಡ, ನನಗೆ 2 ಸಂಶಯ ಮಾತ್ರ ಹೇಳಿ ಹೋಗ್ರಿ ಅಂತ. ನೀವು ಯಾರು, ಆ ಮನೆಯೊಳಗೆ ಯಾರಿದ್ದಾರೆ? ನಾವು ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು. ಹರಿದ್ವಾರದಿಂದ ಡೆಲ್ಲಿ ನರ್ಮದಾವರೆಗೆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಎಲ್ಲರೂ ಸ್ನಾನ ಮಾಡಿ 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 ಸ್ತ್ರೀಹತ್ಯ, ಗೋಹತ್ಯ, ಆತ್ಮಹತ್ಯ, ಶಿಶುಹತ್ಯ, ಬ್ರಹ್ಮಹತ್ಯಾದಿ ಪಾಪಗಳನ್ನು ನಿಮಿಷದಲ್ಲಿ ಅದರೊಳಗೆ ಬಿಟ್ಟುಬಿಟ್ಟು ತಾವು ಸ್ವಚ್ಛವಾಗಿ ಪುಣ್ಯವಂತರಾಗಿ ಹೊರಟೋಗ್ತಾರೆ. ಆ ಪಾಪಗಳೆಲ್ಲ ಲಕ್ಷಾಂತರ ಜನ ಮಾಡಿದ ಪಾಪಗಳು ನಮ್ಮ ನೀರಿನ ಮೇಲೆ ತೇಲ್ತಾ ಅದೆಲ್ಲ ನಮ್ಮ ಮೈಗೆ ಅಂಟ್ಕೊಂಡು ನೀನು ಮೊದಲು ನೋಡಿದ ಆ ರೂಪ. ಈ ಮನೆಗೆ ಬಂದು ನಮಸ್ಕಾರ ಮಾಡಿದ ತಕ್ಷಣ ಆ ಪಾಪಗಳೆಲ್ಲ ಹೋಗಿ ಸ್ವಚ್ಛವಾಗಿಬಿಟ್ಟಿದ್ದೀವಿ. ತಿರುಗಿ ನಾಳೆ ಬೆಳಗ್ಗೆ ಬರ್ತೀವಿ ಪಾಪಗಳನ್ನೆಲ್ಲ ಹೊತ್ಕೊಂಡು ತೊಳ್ಕೊಳ್ಳಿಕ್ಕೆ. ಇಷ್ಟೇ ನಾವು ಹೇಳಲಿಕ್ಕಾಗುತ್ತೆ. 2ನೇ ಪ್ರಶ್ನೆ, ಆ ಮನೆಯೊಳಗೆ ಯಾರಿದ್ದಾರೆ ಎಂಬುದು ನಿನಗೆ ಬೆಳಗಾದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹೊಟ್ಟೋದ್ರು. ಈ ಪುಣ್ಯಾತ್ಮಗೆ 4 ಗಂಟೆಯಿಂದ 6 ಗಂಟೆವರೆಗೆ ನಿದ್ದೆ ಬರಲಿಲ್ಲ. ಕೂತ್ಕೊಂಡೇ ಇದ್ದಾರೆ ಮಗ ಸೊಸೆ ಇಬ್ಬರೂ.
ಇನ್ನೂ ಸೂರ್ಯೋದಯ ಆಗಲಿಲ್ಲ, ಒಂದು ಬ್ರಾಹ್ಮಣ ಬಂದ. ಒಳ್ಳೆ ಅದ್ಭುತವಾಗಿ ನಮ್ಮ ಆಚಾರ ಕೂತಾರೆ ನೋಡ್ರಿ, ಮಡಿ, ಅಕ್ಷತೆ, ಅಂಗಾರ, ತುಳಸಿ ಮಣಿ, ಕಳ 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 ಅಂತ ಜನಿವಾರ ಎಲ್ಲ ಹಾಕ್ಕೊಂಡಿದ್ದಾನೆ. ಒಂದು ಬ್ರಾಹ್ಮಣ ಬಂದಿದ್ದಾನೆ. ಆ ಮನೆ ಮುಟ್ಟಿದ ತಕ್ಷಣ ಬಾಗಿಲು ಡೋರ್ ಓಪನ್ ಆಗೋಯ್ತು. ಒಳಗೆ ಹೋಗಿದ್ದಾನೆ. ಒಂದು ರಾಜ ತನ್ನ ತಾಯಿಗೆ ಮೈಯೆಲ್ಲ ಕಜ್ಜಿ ಬಂದಿದೆ, ಮುಟ್ಟಿದರೆ ಕೀವು ರಕ್ತ ಹೊರಗೆ ಬರ್ತಾ ಇದೆ, ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆ ಪಾಟಿಗಿದ್ದಾರೆ. ಕೆಟ್ಟ ಅಸಹ್ಯ ಆಗಿದೆ ನೋಡೋರಿಗೆ. ಒಂದು ಹಗ್ಗದ ಮಂಚದ ಮೇಲೆ ಹಾಕಿದ್ದಾನೆ. ತಾನು ಎರಡೂ ಕಲ್ಲುಗಳನ್ನಿಟ್ಕೊಂಡು ಹೈಟ್ ಬೇಕು, ಕುಳ್ಳಾಗಿದ್ದ ಇವನು. ಹೈಟಿಗಾಗಿ ಎರಡು ಕಲ್ಲುಗಳನ್ನು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಆ ತಾಯಿಗೆ ದೇಹ ಎಲ್ಲ ಸ್ವಚ್ಛ ಮಾಡಿ ಸೇವಾ ಮಾಡ್ತಾ ಇದ್ದಾನೆ. ಹೋದಲ್ಲ ಒಳಗೊಂದು ಬ್ರಾಹ್ಮಣ, ಏನಪ್ಪ ರಾಜ, ನಾನು ಬಂದಿದ್ದೀನಿ ಅಂದ. ಅವನಂದ, ನೀನು ಯಾರಾಗಬೇಕಾರಾಗಿರು, ನಮ್ಮ ತಾಯಿಯ ಅಧಿಷ್ಠಾನದಲ್ಲಿ ನಾನು ಸ್ವಾಮಿ ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಆದಮೇಲೆ ಬರೋದು ಅಂದ. ಸ್ವಲ್ಪ ಹೊತ್ತಿಗೆಲ್ಲ ತಿರುಗಿ ಕೇಳಿದಂತೆ, ನನ್ನ ಪೂಜೆ ಇನ್ನೂ ಸ್ವಲ್ಪ ಲೇಟ್, ತಡ ಆಗೋಂಗಿದೆ, ಏನೋ ಬ್ರಾಹ್ಮಣ ಬಂದಿದ್ದಿ ಅಂತ ಕಾಣುತ್ತೆ. ನನ್ನ ತಾಯಿ ಒಳಗಿರತಕ್ಕಂಥ ಸ್ವಾಮಿ ಪೂಜೆ ಮಾಡಬೇಕಾದರೂ ಕೂಡ ನೋಡ್ರಿ ಎಷ್ಟು ಜ್ಞಾನ. ದೇವರ ಪೂಜೆ ಮಾಡೋ ವೇಳೆ ಯಾರಾದರೂ ಒಂದು ವೈಷ್ಣವೋತ್ತಮರಾಗಿರ್ತಕ್ಕಂಥ ಒಳ್ಳೆ ಜ್ಞಾನಿಗಳು ಬ್ರಾಹ್ಮಣರು ಬಂದರೆ ಎದ್ದು ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬಂದು ತಿರುಗಿ ಸ್ನಾನ ಮಾಡಬಾರ್ದು, ಹಾಗೆ ಪೂಜೆ ಕಂಟಿನ್ಯೂ ಮಾಡು ಅಂತ ಹೇಳುತ್ತೆ. ಬರವ ಶುದ್ಧನಾಗಿರಬೇಕು. ಅದು ಆಮೇಲೆ ಅಂತೂ ಇಷ್ಟು ಹೇಳುತ್ತೆ, ನನ್ನ ಪೂಜೆ ಆಗ್ತಾಯಿದೆ. ಏನು ಪೂಜೆ? ರಕ್ತ ಖೀಮು ಒರೆಸ್ತಾ ಇದ್ದೀನಿ. ಛಲಪ್ರತಿಮೆ ಆಗಿರ್ತಕ್ಕಂಥ ನಮ್ಮ ತಾಯಿಯ ಅಂತರ್ಯಾಮಿ ಪೂಜೆ ಆಗ್ತಾಯಿದೆ. ಪೂಜಾ ಕಾಲಕ್ಕೆ ವೈಷ್ಣವೋತ್ತಮನಂತೆ ಕಾಣಿಸ್ತಾ ಇದ್ದಿ, ಬ್ರಾಹ್ಮಣ ಬಂದಿದ್ದಿ, ಪೂಜಾನೂ ಬಿಡೋಂಗಿಲ್ಲ, ನಿನಗೆ ನಮಸ್ಕಾರನೂ ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಆದರೆ ನೀನು ಹೋಗೋಂಗಿಲ್ಲ. ಅದರಿಂದ ಬಂದವರಿಗೆ ಒಂದು ಆಸನ ಕೊಡಬೇಕು, ಎದ್ದು ಬರಲ್ಲ ಅಂಥೇಳಿ ತನ್ನ ಎಡಗೈಯಿಂದ ನನ್ನ ದೇಹ ಶ್ರಮ ಆದರೂ ಪರವಾಗಿಲ್ಲ, ಅರ್ಧ ನಿಂತ್ಕೊಂಡು ಅಮ್ಮನಿಗೆ ಮಾಡ್ತೀನಿ, ಕೆಳಗೆ ಹಾಕ್ಕೊಂಡ ಎರಡು ಇಟ್ಟಂಗಿಗಳನ್ನು ನನಗೆ ಶ್ರಮ ಆದರೂ ಪರವಾಗಿಲ್ಲ, ನನ್ನ ದೇಹದ ಸುಖವನ್ನು ಬಯಸೋಲ್ಲ ನಾನು ಅಂಥೇಳಿ ವೈರಾಗ್ಯದಿಂದ ತನುವ ದಂಡಿಸಿ ದೇಹವನ್ನು ದಂಡನೆ ಮಾಡಿಕೊಂಡು ಆ ಕಲ್ಲುಗಳನ್ನು ದೊಬ್ಬಿದಂತೆ ಎಡಗೈಯಿಂದ. ಇಟ್ಟಿಗೆ ಪೀಠ ಸ್ಥಿತಪಾದ ಮಂಗಳಪ್ರದ ಶಾಶ್ವತ ಮೋದ ಪಾದ ಕೊಟ್ಟು ಪಾಲಿಸಗ ನಿಮಿಷಚಾರು ನಿನ್ನಯ ಮೂರುತಿಯನ್ನು ತೋರೋ ಪುಟ್ಟಲಾರೆನೋ ಜಗದೊಳುಧಾತ ಎನ್ನಯ ಮಾತ ಲಾಲಿಸೋ ಜಗನ್ನಾಥ ವಿಠಲ ವೃಂದ. ಅಮ್ಮಗೆ ಸೇವೆ ಮಾಡಿ ತಿರುಗಿ ನೋಡ್ತಾನೆ, ತಾನು ಕೊಟ್ಟ ಕಲ್ಲಿನ ಮೇಲೆ ಸ್ವಾಮಿ ಶಿಲಾರೂಪದಲ್ಲಿ ನಿಂತು ಬಿಟ್ಟಿದ್ದಾನೆ. ಅಯ್ಯೋ, ಆಗಲೂ ದುಃಖ ಆಗಿಲ್ಲ. ಸ್ವಾಮಿ, ನನ್ನ ತಾಯಿಯ ಅಂತರ್ಯಾಮಿಯಾಗಿ ನೀನು ಶಿಲಾರೂಪದಲ್ಲಿ ಬಂದಿದ್ಯಲ್ಲ, ನನ್ನ ಭಾಗ್ಯ ಎಂತಾತು. ನನ್ನ ತಾಯಿ ಅಂತರ್ಯಾಮಿಯಾಗಿ ಭಗವದ್ ರೂಪನಾಗಿ ನೀನು ಬಂದು ನನ್ನ ಸೇವಾ ಸ್ವೀಕಾರ ಮಾಡಿದ್ದಿ, ನನ್ನ ಹೆಸರು ಮುಂದೆ ಉಳಿಯುವಂತೆ ಮಾಡು ಅಂತ ಕೇಳಿದಾಗ ಸ್ವಾಮಿ ಅಶರೀರಿ ವಾಣಿ ಆಯ್ತಂತೆ. ಇನ್ನು ಮುಂದೆ ನಿನ್ನಂತೆ ಯಾರು ತಾಯಿಯ ಸೇವೆ ಮಾಡ್ತಾರೆ, ಕರ್ತವ್ಯಗಳನ್ನು ಬಿಟ್ಟು ದೇಹದ ಸುಖವನ್ನು ಬಿಟ್ಟು ದೇಹವನ್ನು ದಂಡಿಸಿ ಯಾರು ತಾಯಿ ಸೇವೆ ಮಾಡ್ತಾರೆ ಅವರಿಗೆ ಮೆಚ್ಚಿಕೊಟ್ಟನು. ಏನು ಕೊಟ್ಟ? ಇಟ್ಟಿಗೆಲ್ಲನು ಕೊಟ್ಟ ಬಗುದಿಯಿಂದಲೇ ಕೊಟ್ಟ ಬಗುತೆಗೆ ಮೆಚ್ಚಿ ತನ್ನನೇ ಕೊಟ್ಟ. ಯಾರವನು? ಪುಂಡಲೀಕ ಮಹಾರಾಜ. ರಾಜ ಕೇಳಿದಂತೆ, ಸ್ವಾಮಿ
ನನ್ನ ಹತ್ತಿರ ಬಾ ಅಂತ ಕರಿತೀಯ. ಕೈ ಅಮ್ಮನ ಸೇವೆ ಮಾಡಿ ರಕ್ತ, ಮಾಂಸದ ಪಿಂಡ, ರಕ್ತ, ಕೀಮು ಮಲಿನವಾಗಿದೆ ಅಂತ ಹೇಳಿದಂತೆ. ಬಾಯಲ್ಲಿ ಅಂತ ಕರೆದಂತೆ, ಇನ್ನು ಮುಂದೆ ನಿನ್ನಂಥ ಭಕ್ತರು ತಾಯಿಯ ಸೇವಾ ಮಾಡಿದವರು ಯಾರೇ ಆಗಲಿ ಅವರಿಗೆ ನಾನು 2 ಪಾದವನ್ನು ಕೊಟ್ಟು ಆಲಿಂಗನವೇ ಕೊಡ್ತೀನಿ ಅಂತ ಹೇಳಿದಂಥ ಸ್ವಾಮಿ. ಅದೇ ಪಂಢರಾಪುರ. ಯಾವುದನ್ನು ಮೆಚ್ಚಿದ ಇಲ್ಲಿ? ತಾನು ಬಂದಿರತಕ್ಕಂಥ ತನ್ನೊಳಗಿರತಕ್ಕಂಥ ರೂಪವನ್ನು, ತಾಯಿಯ ಮಲಿನ ದೇಹದಲ್ಲಿರತಕ್ಕಂಥ ರೂಪವನ್ನು ಏಕೈಕವಾಗಿ ನೋಡಿದ. ಪೂಜೆ ಮಾಡುವಾಗ ಬ್ರಾಹ್ಮಣ ಸ್ವಾಮಿನೇ ಬಂದಿರ್ಬೋದು ಅಂಥೇಳಿ ಅನುಸಂಧಾನ ಮಾಡಿ ಕಲ್ಲಿನ ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ. ಭಕ್ತಿಯಿಂದ ಕೊಟ್ಟ. ಹೆಂಗೆ? ತಾಯಿಯೊಳಗಿರತಕ್ಕಂಥ ಸ್ವಾಮಿನೂ ಬಂದಿರತಕ್ಕಂಥ ಬ್ರಾಹ್ಮಣನಲ್ಲಿ ಬಂದಿರತಕ್ಕಂಥ ಸ್ವಾಮಿಯನ್ನು ಭೇದವಿಲ್ಲದೆ ನೋಡಿದ. ಅಲ್ಲಿಯೂ ಛಲ ಪ್ರತಿಮೆಗೆ ಅಭಿಷೇಕ ಮಾಡ್ತಾ ಇದ್ದಾನೆ, ಇಲ್ಲಿಯೂ ಛಲ ಪ್ರತಿಮೆಗೆ ಆಸನ ಕೊಟ್ಟಿದ್ದಾನೆ. ಇದು ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣನ ಒಪ್ಪಿಡಿಯವಲಿಗೆ ಅಖಿಳ ಅರ್ಥ. ಕುಚೇಲ ಬಂದಿದ್ದಾನೆ. ಎಲ್ಲರಿಗೂ ಗೊತ್ತಿದೆ, ಭಾಗವತ ಕೇಳಿದ್ದೀರಿ. ಬಂದ, ಅವಲಕ್ಕಿ ಕೊಟ್ಟ, ಹೆಂಡತಿಗೆ ಐಶ್ವರ್ಯ ಆಯಿತು. ನಾವೇನು ತಿಳ್ಕೊಬೇಕ್ರಿ? ಭಾಗವತ ಕೇಳಿದ್ದು, ನಮಗೇನು ಕೊಡ್ತಾ ಇದೆ ಸಂದೇಶ? ಒಪ್ಪಿಡಿಯ ಬಲಿಗೆ ಅಖಿಳ ಅರ್ಥ. ಬಡ ಬ್ರಾಹ್ಮಣ ನೋಡ್ರಿ ಎಷ್ಟು ಮಾತಾಡ್ತಾರೆ. ಬ್ರಾಹ್ಮಣ, ಬಡ ಬ್ರಾಹ್ಮಣ. ಯಾವುದರಲ್ಲಿ ಬಡವ? ಬಡ ಬ್ರಾಹ್ಮಣ ಅಂದ್ರೆ ಏನರ್ಥ? ತೆಳ್ಳಗಿದ್ದಾನೆ. ಬಡವಾಗಿರಂತ ಹೇಳಲ್ಲನು. ಯಾವುದರಿಂದ? ಏಕಾದಶಿ, ವಿಷ್ಣು ಪಂಚಕ, ವ್ರತ ನಿಯಮಾದಿಗಳು, ಭಾಗವತಾದಿ ಶ್ರವಣಗಳು, ಏಕಭುಕ್ತ, ಧಾರಣೆ ಪಾರಣೆ, ಇಷ್ಟೂ ವ್ರತಗಳನ್ನು ಮಾಡಿ ಬಡವನಾಗಿದ್ದಾನೆ. ರೋಗ ಬಂದಲ್ಲ, ಚಂದ ತಿಂದು ರೋಗ ಬಂದು ಬಡವಾಗೋದಲ್ಲ, ವ್ರತ ನಿಯಮಗಳಿಂದ ಆಗಿದ್ದಾನೆ. ಅಷ್ಟೂ ವ್ರತದಲ್ಲಿ 100 ಮಕ್ಕಳನ್ನು ಅಡ್ಕೊಂಡಿದ್ದಾನೆ. ಬಂದ, ಮಿಕ್ಕದೆಲ್ಲ ಇರಲಿ, ಕುಶೇಲಾಪಾಖ್ಯಾನ ಬೇಡ, ಭಾಗವತ ಕಳಿದೀವಿ, ನಮಗೆ ಬೇಕೀಗ ಏನು ಬೇಕು? ಸ್ವಾಮಿ ಸಕಲ ಉಪಚಾರ ಮಾಡ್ತಾ ಇದ್ದಾನೆ. 4 ದಿನ ಆಯಿತು, ಏನೂ ಕೊಟ್ಟಿಲ್ಲ. ಕೃಷ್ಣ ಕೇಳಿದಂತೆ, ಕುಚೇಲ ಬಂದು 4 ದಿನ ಆಯಿತು, ಅದೇನೋ ಒಂದು ಗಂಟು ಮುಚ್ಚಿ ಕೊಂಕಳಾಗಿ ಇಟ್ಕೊತಾ ಇದ್ದಿ, ಹರಕು ಬಟ್ಟೆ ಒಳಗೆ, ಅದೇನು ಅಂತ ಕೇಳಿದಂತೆ. ದೇವರ ದೃಷ್ಟಿಗೆ ಬಿತ್ತು. ಜಾಗೃತಿ. ಶ್ರೀಮದ್ ಭಾಗವತ ಭಾಳ ಜಾಗೃತಿ ಹೇಳುತ್ತೆ. ನೀವೇನು ತಂದಿರ್ತೀರಿ ಅದರ ಮೇಲೆ ದೇವರ ದೃಷ್ಟಿ ಬೀಳಬೇಕು. ಇಲ್ಲದೆ ನೀವು ಮಾಡಿದ್ದೆಲ್ಲ ವ್ಯರ್ಥ. ಸ್ವಾಮಿ ದೃಷ್ಟಿ ಬಿದ್ದಾಯಿತು. ಕುಚೇಲ ತೋರಿಸಲಿಲ್ಲ ಅವಲಕ್ಕಿನ. ಸ್ವಾಮಿ ಕೇಳ್ತಾನೆ, ಕುಚೇಲ ನಿನ್ನ ಕೊಂಕಲೊಳಗೆ ಬಟ್ಟೆ ಒಳಗೆ ಏನೋ ಒಂದು ಅವಲಕ್ಕಿ, ಏನೋ ಒಂದು ಕಾಣ್ತಾ ಇದೆ, ಕೊಳ್ಳಿಕ್ಕೆ ತಂದಿದ್ದಿ, ತಾಯಿಲ್ಲಿ ಅಂತ ಹೇಳಿ ಪುರಂದರದಾಸ ಹೇಳ್ತಾರೆ. ತಂಡೂಲ ಜಗ್ಗಿದ ಹರಿಯೂ, ಆ ಧಾನ್ಯವನ್ನು ಹಿಡಿದು ಕಿತ್ತಿದ ಅಂತ ಪರಮಾತ್ಮ. ಯಾಕೆ ಕಿತ್ತಿದ? ಬಹಳ ಕಷ್ಟ. ಹರಿಕತಾಂಸಾರ ಹೇಳೋದು, ಕಿತ್ತಬೇಕ್ಯಾಕ್ರಿ? ಸ್ವಾಮಿ ಇನ್ನು ಸ್ವಲ್ಪ ಹೊತ್ತಿಗೆ ಅವನಿಗೆ ಪರಮಾನುಗ್ರಹ ಮಾಡಲಿಕ್ಕೆ ಹೋಗ್ತಾನೀಗ. ಆ ಪರಮಾನುಗ್ರಹ ಆಗಬೇಕಾದ್ರೆ ಅವನ ಕೈಯೊಳಗೇನಿದೆ? ಯಾವುದೋ ಒಂದು ಧಾನ್ಯ, ಅದು ಐಶ್ವರ್ಯ ಸಂಕೇತ. ಕೈಯೊಳಗಿದ್ದದ್ದನ್ನು ಕಿತ್ತಿಬಿಡ್ತಾನೆ ಸ್ವಾಮಿ. ಸೊ ಏನಾಯಿತು? ನಿಷ್ಕಿಂಚನ ಜನಪ್ರಿಯ. ನಮಗೆ ಸ್ವಾಮಿ ಅನುಗ್ರಹ ಆಗತ್ತೆ ಅಂದರೆ ಮೊದಲು ನಮ್ಮ ಕೈಯಾಗಿರೋದು ಖಾಲಿ ಆಗುತ್ತೆ. ಉಳ್ಳಿಕ್ಕೆ ಬಟ್ಟೆ ಇರೋಲ್ಲ, ತಿನ್ನಲಿಕ್ಕೆ ಅನ್ನ ಸಿಗೋಲ್ಲ ಅಂತಂದರೆ ಓ ಸ್ವಾಮಿ ಅನುಗ್ರಹ ನಮಗೆ ಆಗ್ತಾಯಿದೆ. ಕಿತ್ಕೊಂಡ್ಬಿಟ್ಟ, ಆಯಿತು. ಇದರೊಳಗೆ ಯಾಕ್ರೆ ಐಶ್ವರ್ಯ ಕೊಟ್ಟ? ಕಿತ್ಕೊಂಡ, ತಿಂದ. ಒಂದು ಹಿಡಿ ಅವಲಕ್ಕಿ ಹಾಕ್ಕೊಂಡಂತೆ. ಒಪ್ಪಿಡಿಯ ಬಲಿಗ ಕೀಳಾರ್ಥ. ಒಂದು ಹಿಡಿ ಹಾಕ್ಕೊಂಡ, ಆಗೋಯ್ತು ಹೆಂಡತಿಗೆ.
ಆಪಾದ ಮುಳು ಪರ್ಯಂತರ ಸ್ವರ್ಣ ರಜತ ರತ್ನದ ಆಭರಣ, ಮನಿನೇ ಗ್ರಾಮನೇ ರತ್ನ ಆಗೋಯ್ತು. ಸ್ವರ್ಣ ವೃಷ್ಟಿ ಆಗೋಯ್ತು ಮನೆ ಒಳಗೆ ಅವಳಿಗೆ. ಎರಡನೇ ಹಿಡಿ ಹಾಕ್ಕೊಂಬೋಣ ಅಂತ ಹೋದಂತೆ. ಒಗ್ಗರಣೆ ಇಲ್ಲ, ಅದರೊಳಗೆ ಸೌತೆಕಾಯಿ ಇಲ್ಲ. ಅಂದರೆ ಏನರ್ಥ? ಸ್ವಾಮಿಗೆ ಏನೂ ಬೇಕಾಗಿಲ್ಲ, ನಮಗೆ ಬೇಕು. ಸ್ವಲ್ಪ ಸೌತೆಕಾಯಿ ಹಾಕು, ಸ್ವಲ್ಪ ಚೆಂದಾಗಿ ಒಗ್ಗರಣೆ ಹಾಕು, 4 ಹಸಿಮೆಣಸಿನ್ಕಾಯಿ ಹಾಕು, ಚೆಂದಾಗಿ ಮಾಡು. ಕೃಷ್ಣನಿಗೆ ಬೇಕಾಗಿಲ್ಲ, ನಾವು ತಿನ್ಲಕ್ಕಾಗಿ ಮಾಡ್ತೀವಿ. ಮನೆಗೆ ತೆಂಗಿನಕಾಯಿ ಇರುತ್ತೆ, ದೇವರ ಪೂಜೆಗೆ ಕೂತಿರ್ತಾರೆ. ರೀ ಕಾಯಿ ಹೊಡೆದು ಕೊಡ್ರಿ. ಏನಪ್ಪ ಇದು? ಯಾವತ್ತೂ ಇಲ್ಲಂಗೆ ನನ್ನ ಹೆಂಡತಿ ದೇವರ ನೈವೇದ್ಯಕ್ಕೆ ಕಾಯಿ ಹೊಡೆದು ಕೊಡ್ರಿ ಅಂತ ಕೇಳ್ತಾಳೆ. ಹಿಂದೆ ಹೇಳ್ತಾಳೆ, ಬೇಗ ನೈವೇದ್ಯ ಆಯ್ತಾ ಕೊಡ್ರಿ, ಚಟ್ನಿ ಅರಿಬೇಕು. ಯಬ್ಬೋ, ತಾನು ಚಟ್ನಿ ಹರ್ಕೊಳ್ಳಿಕ್ಕಾಗಿ ದೇವರ ನೈವೇದ್ಯಕ್ಕೆ ತೆಂಗಿನಕಾಯಿ ತಂದು ಸ್ಪೆಷಲ್ಲಾಗಿ ಕೊಡ್ತಾಳೆ. ಅದನ್ನು ಮೆಚ್ಚಲ್ಲ ದೇವರು. ದೇವರಿಗೇನು ಬೇಕಾಗಿದೆ? ಎರಡನೇ ಹಿಡಿ ಹಾಕಲಕ್ಕೆ ಹೋದ ಅಂತೆ. ಬಗಲಾಗ ರುಕ್ಮಿಣಿ ಇದ್ಲು. ನಾಥ ಸ್ಟಾಪ್ ಅಂದ್ಲು. ನೀನೇನೋ ಒಂದು ಹಿಡಿ ಹಾಕ್ಕೊಂಡು ಅಷ್ಟೈಶ್ವರ್ಯ ಕೊಟ್ಟು ನೀನು ಹೋಗು ಅವನ ಮನೆಗೆ. ಐ ಆಮ್ ನಾಟ್ ರೆಡಿ ಫಾರ್ ದಟ್. ನೀನು ಇನ್ನೊಂದು ಹಿಡಿ ಹಾಕ್ಕೊಂಡಿದ್ರೆ ನಾನು ಅವಳ ಮನೆಗೆ ಕೆಲಸ ಮಾಡಲಿಕ್ಕೆ ಹೋಗಬೇಕಾಗತ್ತೆ, ಸರ್ವೆಂಟ್ ಮೇಡಾಗಿ. ನಾನು ರೆಡಿ ಇಲ್ಲ ಅಂದ್ಲು. ಅಂದ್ರೇನರ್ಥ? ಲಕ್ಷ್ಮೀ ಬಿಟ್ಟು ಮಿಕ್ಕವ್ರು ಯಾರೂ ಇಲ್ಲ. ಪಾಪ ಕರ್ಮ ಬಸಗಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜವ ಅಂಡದೊಳಗಾವಲ್ಲಿ ನಾ ಕಾಣೆ. ಲಕ್ಷ್ಮೀ ಸ್ವಾಮಿ ಒಬ್ಬನೇ ಅಂದು ಆಯಿತು. ಇದು ಕುಚೇಲೋಪಾಖ್ಯಾನ. ಇದರೊಳಗೆ ಐಶ್ವರ್ಯ ಕೊಡ್ಲಿಕ್ಕೆ ಏನು ಬಂತು? ಅವಲಕ್ಕಿ ಒಳಗೆ ಇವನೇ ಕಿತ್ಕೊಂಡ, ಅವೇನು ಕೊಳ್ಳಿಲ್ಲ. ಯಾಕೆ ಕೊಳ್ಳಿಲ್ಲ? ಶಂಕರಸ್ವಾಮಿಯವರು ಹೇಳ್ತಾರೆ, ಯಾಕೆ ಕೊಳ್ಳಿಲ್ಲ ಅವನು? 4 ದಿವಸ ಅವಲಕ್ಕಿ ಯಾಕೆ ಕೊಳ್ಳಿಲ್ಲ? ಕೃಷ್ಣ ನನ್ನ ಹೆಂಡತಿ ಅವಲಕ್ಕಿ ಕೊಟ್ಟಿದ್ದಾಳೆ, ಅವಲಕ್ಕಿ ತಗೋ, ಕೊಡಬೇಕಾ ಬೇಡ? ಆಚಾರ್ಯ ನಮ್ಮ ಬಾಳೆಹಣ್ಣು ತಗೊಳ್ರಿ, ಆಚಾರ್ಯ ನಮ್ಮ ಹೂವು ಮೇಲೆ ವಾಯುದೇವರಿಗೆ ಹಾಕ್ರಿ, ಟಾಪ್ಲಿ ಬರೋಂಗೆ ಹಾಕ್ರಿ, ಆಚಾರ್ಯ ನಾನು ಕೊಟ್ಟ ರೇಷ್ಮೆ ಮಡಿನ ಸೈಡೊಳಗೆ ಬಾರ್ಡ್ರ್ ಕಾಣಿಸೋಂಗೆ ಹಾಕ್ರಿ. ಪಾಪ ಕುಚೇಲ ನೋಡಿದಂತೆ, ಇದೇನು ಸಳೆ ಮಂಚ, ಇದೇನು ರುಕ್ಮಿಣಿ ಪೀತಾಂಬರ, 64 ದಿನಸು ಪಂಚಭಕ್ಷ್ಯಗಳನ್ನು ಬಂಗಾರದ ಎಲೆ ಒಳಗೆ ಬಡಿಸ್ತಾ ಇದ್ದಾನೆ, ಪನ್ನೀರಿಂದ ಕೈ ತೊಳಸ್ತಾ ಇದ್ದಾನೆ, ಮಂಚದ ಮೇಲೆ ಮಲ್ಕೊಂಡು ಲಕ್ಷ್ಮೀನ ಗೆಟ್ಟೌಟ್ ಅಂತ ಹೇಳಿ ತಾನು ಮಲಿಸ್ಕೊತಾ ಇದ್ದಾನೆ. ಇಂಥ ವೈಭವ ನೋಡಿದಂತೆ ಕುಚೇಲ. ಇಂಥವನಿಗೆ ನನ್ನ ಕೊಳಕ ಅವಲಕ್ಕಿಯಿಂದ ಏನಾದೀತು? ಹೆಂಗೆ ಕೊಡೋದು? ಹೌದಾ ಇಲ್ಲೋ? ಮದುವೆ ಮನೆಗೆ ಹೋಗ್ತೀವಿ, ದೊಡ್ಡ 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 ಪ್ರೆಸೆಂಟೇಷನ್ಗಳು ಭೂತಾಕಾರ ಇಬ್ಬರಿಬ್ಬರು ಹೊತ್ಕೊಂಡು ಬರ್ತಾ ಇರ್ತಾರೆ. ನಾವೇನೋ ಒಂದು 10 ರೂಪಾಯಿ ಕವರೊಳಗೆ ಇಟ್ಕೊಂಡು ಪಾಪ ಕೊಡೋಣ ಅಂತ ಕಾದಿರ್ತೀವಿ. ಕೆಲವು ಟೈಮ್ ನಾನೇ ಮಾಡಿದ್ದೀನಿ. ಇಷ್ಟು ಗಲಾಟೆ ಒಳಗೆ ಈ 10 ರೂಪಾಯಿ ತೊಗೊಂಡಾಗ ಅವ್ರ ಮುಂದೆ ಕೊಡೋದೇನು ಅಂಥೇಳಿ ಆ 10 ರೂಪಾಯಿನ ಒಳಗೆ ಹಾಕ್ಕೊಂಡು ಅವ್ರು ಕೊಡೋ ಮೂರ್ತ ದಕ್ಷಿಣೆಯನ್ನು ತೊಗೊಂಡು ಬಂದಿದ್ದೀನಿ. ಕೊಡಲಿಕ್ಕೆ ಮನಸ್ಸು ಬರೋಲ್ಲ. ದೊಡ್ಡ ದೊಡ್ಡ ಮನೆಯೊಳಗೆ ಹೋಗಿ, ಶ್ರೀಮಂತರ ಕೋಟ್ಯಾಧೀಶ್ವರ ಮನೆಯೊಳಗೆ ಹೋಗಿ ಒಂದು 10 ರೂಪಾಯಿ ಒಂದು ಕೂಸದ ಕಣ ಕುಂಕುಮ ಹಚ್ಚಿಕೊಳ್ಳಲಿಕ್ಕೆ ಭಾಳ ನಾಚಿಕೆ ಆಗುತ್ತೆ. ಕುಚೇಲ ನಮಗೆ ಇದನ್ನು ತೋರಿಸ್ತಾ ಇದ್ದಾನೆ. ದೇವರ ಮುಂದೆ ಪೂಜೆ ಮಾಡ್ತೀವಿ, ಒಂದಿಷ್ಟು ಅನ್ನ ಮಾಡಿ ನೈವೇದ್ಯ ಮಾಡ್ತೀವಿ, 2 ದೀಪ ಹಚ್ಚುತ್ತೀವಿ, ಮಂಗಳಾರತಿ ಮಾಡಿಬಿಡ್ತೀವಿ. ನಮ್ಮ ದೇವರಿಗೊತ್ತು ಏನು ಪೂಜೆ ರೀ, ಎಂಥ ವೈಭವ, ಹೇಳಬೇಡ ಅಂತಾರೆ. ಏನು ಹೇಳಬೇಕು? ಸ್ವಾಮಿ ಬೆಳಗಿನ ಜಾವ 2:10, ಹೌದಲ್ಲ, 2 ಗಂಟೆ 10 ನಿಮಿಷಕ್ಕೆ ತಿರುಪತಿ ಒಳಗೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಧೂಲ ಕರ್ತವ್ಯಂ ದೈವಮಾನ್ಯ. 2 ಗಂಟೆ 10 ನಿಮಿಷದಿಂದ ರಾತ್ರಿ 11 ಗಂಟೆ 50 ನಿಮಿಷದವರೆಗೆ ಮಧ್ಯ 2 ಅವರ್ಸ್ ಗ್ಯಾಪ್. ಸಕ್ಕರೆ ಪೊಂಗಲು, ಪುಳಿಯೋದರೆ, ಲಡ್ಡು, ಚಿತ್ರಾನ್ನ, ಮೊಸರನ್ನ, ದೋಸೆ, ಲಡ್ಡು, ವಡೆ ಯಾವನು ಕೊಡ್ತಾನಪ್ಪ ಸ್ವಾಮಿ? ಇಂಥ ದಾನ ಶೂರನಿಗೆ
ನನ್ನ ಒಂದು ಹಿಡಿ ಅನ್ನ, ಒಂದು ಕೊಳಕು ಬಾಳೆಹಣ್ಣು, ಒಂದು ತೆಂಗಿನಕಾಯಿಂದ ಏನಾಗುತ್ತೋ ಸ್ವಾಮಿ, ನಾ ಹೆಂಗೆ ಕೊಳ್ಳೆ ನಿಂಗೆ? ಎಂಥವನು ನೀನು? ಒಂದು ವಸ್ತ್ರ 35,000 ರೂಪಾಯಿ ಶುಕ್ರವಾರ ಉಟ್ಕೊಬೋದು ನಮ್ಮ ದೇವರು. ಒಂದು ವಾರಕ್ಕೆ 35,000 ರೂಪಾಯಿ ಪೀತಾಂಬರ ಉಟ್ಕೊಂಬವನಿಗೆ ನಂದು ಚೂರು ಹತ್ತಿ ಗಜವಸ್ತ್ರ ಏನು ಮಾಡಿತೋ ಸ್ವಾಮಿ? ಕುಚೇಲನ ಅವಲಕ್ಕಿಯಂತೆ ನೀನು ತಗೊಳಪ್ಪ, ನೀನೇ ಕಿತ್ಕೋ ಅಂತ ಹೇಳಿ ಇದನ್ನು ಕುಚೇಲನ ಬುದ್ಧಿಯಿಂದ ನಾವು ಅರ್ಪಣೆ ಮಾಡಬೇಕು ಹೊರತಾಗಿ ಇದನ್ನೇ ದಾಸರು ಅಂತಾರೆ. ಬಡ ಬ್ರಾಹ್ಮಣನ ಒಪ್ಪಿಡಿಯ ಬಲಿಗೆ. ಬಡ ಬ್ರಾಹ್ಮಣ ಅಂದರು ಯಾಕೆ? ಅವನೇನಾರು ಕೇಳಿದ್ನೇನು? ಹೆಂಡತಿ ಹೇಳಿ ಕಳಿಸ್ತಾಳೆ, ಹೋಗಿ ಕೇಳ್ಕೊಂಬನ್ರಿ. ಏನು ಕೇಳಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಸ್ವಸ್ಥ ಮಂಚದ ಮೇಲೆ ದೇವ್ರ ಜೊತೆ ಮಲ್ಕೊಂಡು ಆಡ್ತಾ ಇದ್ದ. ಏನೂ ಕೇಳಬಾರ್ದು. ಸ್ವಾಮಿನ ಏನೂ ಕೇಳಲಿಲ್ಲ. ಯಾಕೆ ಬಂದಿದ್ದ ಅನ್ನೋದು ದೇವ್ರಿಗೆ ಗೊತ್ತಾಯಿತು, ಹೊಟ್ಟೋಯ್ತು ಅಲ್ಲಿ ಒಳಗೆ. ಬಡ ಬ್ರಾಹ್ಮಣನ ದೇವರ ಹತ್ರ ಹೋಗುವಾಗ ಬಡವನಾಗಿ ಹೋಗಬೇಕು. ಇಲ್ಲದೇ ಅಲಂಕಾರಗಳು ಮಾಡಿಕೊಂಡು ನಾವು ಗಲಾಟೆ ಮಾಡಬೇಕು. ಅಲಂಕಾರ ಹೆಂಗೆ? ಅದಕ್ಕಾಗಿ ಹರ್ಕರ್ಕಾಗಿ ಹುಚ್ಚುಚ್ಚಾಗಿ ಬಿಡ್ಸೋದವ್ರಂಗೆ ಹೋಗಬಾರ್ದು, ಚೆಂದಾಗಿ ಹೋಗಬೇಕು. ಹೆಂಗೆ? ಸ್ವಾಮಿ ಕೂತಿದ್ರಂತಕ್ಕಂಥ ರಥ ಇದು. ಬ್ರಹ್ಮಾದಿ ದೇವತೆಗಳಿದ್ದಾರೆ. 36,000 ಲಕ್ಷ್ಮೀ ಭಾರತೀಯ ರೂಪಗಳು ಎಡಭಾಗದಲ್ಲಿದೆ. 36,000 ವಾಯುದೇವರ ಭಗವದ್ ರೂಪಗಳಿದೆ. ಭಗವಂತ ಕೂತಿರ್ತಕ್ಕಂಥ ರಥ ಇದು. ಇದಕ್ಕೆ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ಸ್ವಾಮಿ ರಥ, ವಾಯುದೇವರು ಜರುಗಿಸ್ತಾ ಇದ್ದಾರೆ. ಮಾತಾರೇಶ್ವನು ದೇಹರಥದೊಳು ಸೂತನಾಗಿಗೆ ಸರ್ವಕಾಲದಿ ಶ್ರೀ ತರುಣಿ ವಲ್ಲಭನು ರಥಿಕನೆಲ್ದರಿತು. ಇದು ಅಲಂಕಾರ. ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಹೊರತಾಗಿ ನನಗೆ ಸಮಾನ ಇಲ್ಲ ಅಂತ ಹೋಗಿ ಮಾಡ್ತಕ್ಕಂಥದ್ದಲ್ಲ. ಬಡ ಬ್ರಾಹ್ಮಣನ ಒಪ್ಪಿಡಿಯ ಬೆಲೆಗ ಕಿಳಾರ್ಥ ಕೆಟ್ಟ ಮಾತುಗಳಂದ ಚೈದ್ಯನ. ಶಿಶುಪಾಲ 100 ಮಾತುಗಳಿಂದ ಬೈತಾ ಇದ್ದಾನೆ, ಹೌದಾ ಇಲ್ಲೋ? ರುಕ್ಮಿಣಿ ಹೋಗಿ ಹೋಗಿ ಆ ಗೊಲ್ಲನ್ನು, ಕಳ್ಳನ್ನು, ಸುಳ್ಳನ್ನು ಯಾಕೆ ಮದುವೆ ಮಾಡ್ಕೊತಿ? ನಾನು ಬೇಕಾದ ಮೆರೆಸ್ತೀನಿ. ಅವನೇನು ಮಾಡಿದ ಕೊನೆಗೆ? ಜೈವಿಜಯರ ಆವೇಶ, ಅವರಿಗೆ ಜೀವದ್ಭಯಾವೇಶ. ಸ್ವಾಮಿ ಹೇಳ್ದ ನಾನೇ ಸಂಹಾರ ಮಾಡ್ತೀನಿ. ಸ್ವಾಮಿಯ ಅಂತರಂಗ ಭಕ್ತ ಜೈವಿಜಯ ಅವರು. ಅದರಿಂದ ಅವನೇನು ಮಾಡಿದ? ಅನುಗ್ರಹ ಪಟ್ಟೆಯೊಳಗೆ ಬಿಟ್ಟ. ನಾವು ಮಾಡ್ತೀವಿ, ಹೌದಲ್ಲ? ಶಿಶುಪಾಲನಂಗೆ ಬೈಬಾರ್ದು. ನಾವು ಬೈತೀವಿ, ಹೂ ತೊಗೊತೀವಿ. ಹಿಂದೆ ಹೇಳ್ತಾರೆ, ಒಂದು ತಟ್ಟೆ ತುಂಬ ಹೂ ತೊಗೊತೀವಿ, ಒಳಗೆ ಹೋಗ್ತಾರೆ. ಕೃಷ್ಣಾಯ ನಮಃ ಓಂ. ಕೃಷ್ಣ ಅಂದ್ರೇನು? ಕಪ್ಪಗಿರೋರಿಗೆ ಕೃಷ್ಣ ಅಂತ ಹೆಸರು. ದೇವರೇ ಹೇಳ್ಕೊಂಡಿದ್ದಾನೆ, ನಾನು ಕಪ್ಪಗಿರೋದ್ರಿಂದ ನಮ್ಮಮ್ಮ ನನಗೆ ಕೃಷ್ಣ ಅಂತ ಹೆಸರಿಟ್ಲು ಅಂತ ವೆಂಕಟೇಶ್ ಕಲ್ಯಾಣದಲ್ಲಿ ಹೇಳ್ತಾನೆ. ಕಪ್ಪಗಿರೋರನ್ನ ಕಪ್ಪಗಿದ್ದಿ ಅಂತ ಹೇಳಬಾರ್ದು, ಸಿಟ್ಟು ಬರುತ್ತೆ. ಕೃಷ್ಣಾಯ ನಮಃ ಓಂ. ನವನೀತ ಚೋರಾಯ ನಮಃ ಓಂ. ಕಳ್ಳ ಗೋಪಿ ಜಾರಾಯ ನಮಃ ಓಂ. ಒಂದಾದರೂ ಸರ್ವೋತ್ತಮ ಅಂತ ಬರ್ತಾ ನೋಡ್ರಿ. ಹೆಂಗಸರು ಹಿಂದೆ ತಿರುಗತಕ್ಕಂಥ ಅವನು ಹೆಂಗಸು ಕಳ್ಳನ್ನ ಕೊಂದಾನ್ಯ. ಕನಕದಾಸರು ಅಂದರು, ಹೆಂಗಸು ಕಳ್ಳ, ಕೊಲೆಗಾರ. ಯಾವ ಕೇಸೊಳಗೆ ಹಾಕ್ಬೇಕ್ರಿ ಇವನ್ನ? ಮಾತುಳಾಂತಕಾಯ ನಮಃ ಓಂ. ಇಷ್ಟೂ ಹೇಳಿದರೂ ಕೂಡ ಭಕ್ತಿಯಿಂದ ಕಣ್ಣೀರು ಸುರಿಸಿದರೆ ಸ್ವಾಮಿ ತಗೊತಾನೆ ಹೊರತಾಗಿ ಶಿಶುಪಾಲನಂತೆ ರುಕ್ಮಿಣಿಯನ್ನು ಪಡೀಬೇಕು ಅಂತ ಏನಾದ್ರು ದುರ್ಬುದ್ಧಿಯಿಂದ ಮಾಡಿದರೆ ಸರ್ವಾತ್ಮನ ಸ್ವಾಮಿ ಒಪ್ಪಲ್ಲ. ಅದಕ್ಕೆ ಅಂತಾರೆ, ಪೊಟ್ಟೆಯೊಳಗೆಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ನಿನ್ನೆ ಕೇಳಿಬಿಟ್ಟೆವು. ಅವಗುಣಗಳ ಎಣಿಸಿದನೇ ಕರುಣಾಳು. ಆದರೂ ಕೂಡ ನಮ್ಮ ಸ್ವಾಮಿ ನಮ್ಮನ್ನು ಹೆಂಗೆ ಕಾಪಾಡ್ತಾನೆ? ಅವನಿಗೇನಾರು ಆಗಬೇಕಾಗಿದೆಯಾ? ನಿನ್ನ ಹೂವು, ನಿನ್ನ ಅಭಿಷೇಕ, ನಿನ್ನ ಪೂಜೆ, ನಿನ್ನ ನೈವೇದ್ಯ, ಡೋಂಟ್ ಕೇರ್ ನಮ್ಮ ದೇವರು. ಹೆಂಗೆ? ಧನವ ಸಂರಕ್ಷಿಸುವ ಪಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದೆ ನೋಡದ ಸುಖಿಸುವಂದದಲ್ಲಿ ಲಘುಮಿ ವಲ್ಲಭನು ಪ್ರಣತರನು ಗಾದಿಗನು ನಿಷ್ಕಾಮನದಿ
ನಿತ್ಯಾನಂದಮಯ ದುರ್ಜನರ ಸೇವೆಯನು ಒಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ. ಧನವ ಸಂರಕ್ಷಿಸುವ ಫಣಿ, ಇದು ಜಗನ್ನಾಥದಾಸರ ಕಾಲಕ್ಕಿತ್ತು. ಹಾವು ಮನೆಯೊಳಗೆ ಮನೆ ಹಾವು ಅಂತ ಓಡಾಡ್ತಾ ಇರೋದು ಆಗಿನ ಕಾಲಕ್ಕೆ. ಹಾಗೆ ನಮ್ಮ ಐಶ್ವರ್ಯಗಳನ್ನೆಲ್ಲ ಹಾವುಗಳು ರಕ್ಷಣೆ ಮಾಡುತ್ತೆ. ಇವತ್ತು ನಾವೇನು ಮಾಡ್ತೀವಿ, ನಾಗರ ಚೌತಿ ದಿನ ಮನೆ ಬಾಗಿಲಾಗೆ ಹಾವು ಬರೆದು ಪೂಜೆ ಮಾಡ್ತಾರೆ. ಇದರ ಉದ್ದೇಶ ಏನು? ನಾವು ಫಳಾರ ಮಾಡ್ಕೊಂಡು ನಾಗರ ಚೌತಿ ಮಾಡಲಿಕ್ಕಲ್ಲ. ಸ್ವಾಮಿ, ನನ್ನ ಹೆಂಡತಿ, ಗಂಡ, ಮಕ್ಕಳು, ಮನೆ, ಐಶ್ವರ್ಯ ಎಲ್ಲವನ್ನೂ ಧನವ ಸಂರಕ್ಷಿಸುವ ಫಣಿ ಶೇಷದೇವರು ನೀನು ನಿಂತು ಕಾಪಾಡು. ತಾನುಣದೆ ಹಾವೇನು ತಿಂಬಲ್ಲ, ಮತ್ತೊಬ್ಬರಿಗೆ ಕೊಡದೆ ಮುಟ್ಲಿಕ್ಕೆ ಹೋದರೆ ಬುಸ್ಸನ್ನತ್ತೆ. ಅನುದಿನದಿ ನೋಡುದ ಸುಖಿಸುವಂದದಲ್ಲಿ. ಸ್ವಾಮಿ ಏನು ಮಾಡ್ತಾನೆ? ಅವನೇನು ತಿಂಬಲ್ಲ, ಹಾಕ್ಕೊಂಬಲ್ಲ, ಆದರೆ ಅವನು ಕೊಟ್ಟದ್ದನ್ನು ನಮಗೇ ಕೊಟ್ಟು ಬಿಡ್ತಾನೆ. ಅದರಿಂದ ಸ್ವಾಮಿಗೆ ಬೇಕಾಗಿಲ್ಲ. ಬಾಲಗನಗಳ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ಹಾಗಾದ್ರೆ ಏನು ಮಾಡಬೇಕು? ಸ್ತೋತ್ರ ಮಾಡ್ಲಿಕ್ಕೆ ಬರೋಲ್ಲ, ಒಂದು ಹಾಡು ಹೇಳ್ರೇನ್ರಿ ಅಂದರೆ ಬರೋಲ್ಲ ರೀ. ಯಾವಾಗ ಬರೋದು? ಬರೋಲ್ಲ ಅಂತ ಹೇಳಬಾರ್ದು. ನೀನು ಎಮ್ ಎಸ್ ಸುಬ್ಬಲಕ್ಷ್ಮಿ ಸೋದರ ಸೊಸೆನ ಚೆಂದಾಗಿ ಹೇಳಲಿಕ್ಕೆ ತಾಳ ಹಾಕ್ಕೊಂಡು ವಾದ್ಯ ಇಟ್ಕೊಂಡು ಹೇಳು ಅಂತ ಹೇಳಿದ್ವಿ ನಿನ್ನ. ಸ್ವಾಮಿ ಮುಂದೆ ಒಂದು ಹಾಡು ಹೇಳಮ್ಮ ಅಂತಂದರೆ ನಂಗೆ ಬರೋಲ್ಲ ರೀ. ಯಾವ ಮಿಕ್ಕದೆಲ್ಲ ಬರುತ್ತೆ. ಹೇಳ್ತಾರೆ ನೋಡ್ರಿ, ಸ್ವಾಮಿ ಮುಂದೆ ಬರಲ್ಲ ಅಂತ ಹೇಳಬಾರ್ದು. ಹೆಂಗೆ? ಸೊಟ್ಟ ಪಟ್ಟ ಬರ್ತಾ ತಪ್ಪು ತಿಳ್ಕೊಂಬೇಡ್ರಿ. ಆಚಾರ ಏನು ಅಂದ್ಕೊಂಬೇಡ್ರಿ, ನಾನು ಸೊಟ್ಟ ಪಟ್ಟ ಹೇಳ್ತೀನಿ. ನಾನಲ್ಲ, ದೇವರೇ ಏನು ಅಂದ್ಕೊಂಬಲ್ಲ. ನಾನು ಬೇಕಾದ್ರೆ ಬೈದ್ಬಿಟ್ಟು ಹೋಗ್ತೀನಿ, ಉಳ್ಳು ಯಾರು ಬಾಯಿ ತೆಗೆ ಅಂತಾರಂತ. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮನೆಗೆ ಒಬ್ಬರು ಬರ್ತಾರೆ. ತಾಯಿ ತನ್ನ ಕೂಸಿನ ಕರ್ಕೊಂಬರ್ತಾಳೆ. ಆಚಾರ್ಯ, ನಮ್ಮ ಕೂಸು ರಾಯರ ಸ್ತೋತ್ರ ಹೇಳುತ್ತೆ ಕೇಳ್ರಿ, ಹೇಳ್ಸಮ್ಮ ಅಂದು. ಪೂಜ್ಯಾಯ ಪೂಜ್ಯಾಯ ಅಂತು 4 ಸಾರ್ತಿ. ಏನಮ್ಮ ಹೇಳ್ತಿದ್ದು? ಏನು ಇಷ್ಟು ಹಿಗ್ಗಿ ಹೀರೆಕಾಯಿ ಆಗ್ತಾಯಿದ್ದಿ? ಏನು ದೊಡ್ಡ ಸುಧಾದಿ ಜಿಜ್ಞಾಸಾಧಿಕರಣ ಮಂಗಳ ಮಾಡಿಬಿಟ್ಟಂಗೆ ಎಗರ್ತಾ ಇದ್ದೆ ನಿನ್ನ ಮಗ. ಅಯ್ಯೋ, ಈ ಪೂಜ್ಯಾಯ ಎಂಬುದಕ್ಕೆ ನೀನು ಕುಣಿತಾ ಇದ್ದಿ, ನನ್ನ ಮುಂದೆ ಹೇಳಿ ತೋರಿಸ್ತಾ ಇದ್ದಿ. ಆಚಾರ ಎಷ್ಟು ಚೆಂದಾಗಿ ಹೇಳುತ್ತೆ ನೋಡ್ರಿ ಅಂತ ಬೇರೆ ಹೇಳ್ತಾ ಇದ್ದಿ. ಥೋ ಅಂದರೆ ತಾಯಿ ಏನಂತಾಳೆ, ಆಚಾರೇ ನಿಮ್ಮ ಕೆಲಸ ನೋಡ್ಕೊಂಡು ನೀವು ಹೋಗ್ರಿ, ನಮ್ಮ ಕೂಸು ಅಷ್ಟು ಹೇಳೋದೇ ಸುಧಾ ಮಂಗಳ ಮಾಡಿದಂಗೆ. ತಾಯಿ ಎಷ್ಟು ಆನಂದ ಆಗತ್ತೆ ರೀ. ಬಾಲಕನಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ಬರ್ತೋ ಇಲ್ಲವೋ, ತಾಳ ಬರ್ತೋ, ರಾಗ ಬರ್ತೋ, ಏನೇ ಬರಲಿ ಸ್ವಾಮಿ ಮುಂದೆ ನಿಂತ್ಕೋ ಸಾಕು. ಶ್ರೀನಿವಾಸ ನೀನೇ ಪಾಲಿಸೋ. ಹೌದಾ ಇಲ್ಲೋ? ದೇವರು ಮುಂದೆ ನಿಂತ್ಕೋ. ದುಷ್ಟ ಕಾರ್ಯ ಮಾಡಿದಾಗ್ಯೂ ನೀನು ಕಚೇರಿ ಮಾಡಿ ಲಕ್ಷಾಂತರ ರೂಪಾಯಿ ಸಂಭಾವನೆ ತಗೊಂಡು ಆಲ್ ಇಂಡಿಯಾ ಲೆವೆಲ್ ಫೆಮಿಲಿಯರ್ ಆಗಬೇಕು ಅಂತ ಪುರಂದರದಾಸರು ಹಾಡು ಮಾಡಿಲ್ಲ. ಚೆಂದ ತಿಳ್ಕೊಂಬಿಡ್ರಿ. ಪುರಂದರದಾಸರು 4,75,000 ಕೃತಿಗಳನ್ನು ರಚನೆ ಮಾಡಿದ್ದು ಶಾಲು ಹೊತ್ಕೊಂಡು ರಾಷ್ಟ್ರಪತಿ ಅವಾರ್ಡ್ ತಗೊಳ್ಳಿಕ್ಕಲ್ಲ, ಸ್ವಾಮಿ ಮೆಚ್ಚಲಕ್ಕೆ. ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಪಿಡಿಯೋ. ಈಗ ಹೇಳಲ್ಲ ಅಂತೀರಿ, ಕೊನೆಗೆ ಬರ್ತೆ. ತನುವಿನಲ್ಲಿ ಬಹಳವಿಲ್ಲ, ನೆನೆದ ಮಾತ್ರ ಸಾಲಹು. ಎಲ್ಲರೂ ಬಿಟ್ಟುಬಿಡ್ತಾರೆ. ಆಗ ಏನು ಮಾಡಲಿಕ್ಕೆ ಆಗಲ್ಲಮ್ಮ, ಕೃಷ್ಣ ಅಂತ ಹೇಳ್ಕೊ, ದೇವರ ಸ್ಮರಣೆ ಮಾಡ್ಕೋ ಅಂತ ಹೇಳ್ತೀವಿ. ಬಗಲ ಕೂತ್ಕೊಂಡು ನಾವು ಗಟ್ಟಿಯಾಗಿರೋರು. ಹೌದಪ್ಪ, ನಂಗೆ ಬರಲ್ಲ ಅಂತ ಹೇಳ್ತಾಳೇನು? ತನುವಿನಲ್ಲಿ ಬಹಳವಿಲ್ಲ, ನೆನೆದ ಮಾತ್ರ ಸಾಲಹು.
ಮದೀಶಾಲನೆಯಲ್ಲ ಕಾಯೋ. ಇದು ಬಾಲಕನ ಕಲಭಾಷೆ. ಲಕ್ಷ್ಮೀಲೋಲ ಭಗತರು ಮಾಡುತ್ತೀಗ ಸಂಸ್ತುತಿಗೆ ಬರೀ ಸ್ತುತಿ ಅವಾರ್ಡ್ ತಗೊಬೋದು. ಸಂಸ್ತುತಿ ದೇವ್ರ ಮುಂದೆ ಆಡೋದು. ಸಂಸ್ತುತಿ ನೆಗಿತಾರೆ, ಯಾರ್ಯಾರೋ ಏನೋ ಅಂತಾರೆ, ಹುಚ್ಚುಚ್ಚಾಗಿ ಮಾತಾಡ್ತಾರೆ, ಬೇಕಾಗಿಲ್ಲ ಅಂದರು. ಸಂಸ್ಕೃತಿಗೆ, ನಮ್ಮ ಹಾಡಿಗೆ, ನಮ್ಮ ಪಾರಾಯಣಕ್ಕೆ ಹಿಗ್ಗೋರು ಯಾರು? ಒಂದೇ ಒಂದು ವ್ಯಕ್ತಿ, ನಮ್ಮಪ್ಪ ಕೃಷ್ಣ. ಸಂಸ್ಕೃತಿಗೆ ಹಿಗ್ಗುವನು. ಆದರೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಗುರುಪನ ಮಾನವನೆ ಕೊಂಡ. ನೀನೇನೋ ಸೊಟ್ಟಪಟ್ಟ ಹಾಡು ಹೇಳು, ಏನೋ ಪೂಜೆ ಮಾಡು, ಓಕೆ. ಆದರೆ ಭಗವದ್ಭಕ್ತರಲ್ಲಿ ಏನಾದರೂ ಅಪರಾಧಗಳು ಮಾಡಿದರೆ ಮಾತ್ರ ನಮ್ಮ ಸ್ವಾಮಿ ತಡೆಯಲ್ಲ. ಒಂದೇ ಒಂದು ದೃಷ್ಟಾಂತ ಕೊಡ್ತಾರೆ ವಿದುರ. ದುರ್ಯೋಧನ ಕೃಷ್ಣನ ಕರೀತಾನೆ ನಮ್ಮ ಮನೆಗೆ ನಾಳೆ ಊಟಕ್ಕೆ ಬಾ ಅಂತ. ಅವನ ಉದ್ದೇಶ ಏನು? ಹೆಂಗಾದರೂ ಮಾಡಿ ಪಾಂಡವರ ಕಡೆಯಿಂದ ಈ ಕೃಷ್ಣನ್ನ ನಮ್ಮ ಕಡೆ ಹಾಕ್ಕೊಬೇಕು ಅಂತ ಒಳಗೆ ಕಪಟ ಬುದ್ಧಿ, ಕೆಟ್ಟ ಬುದ್ಧಿಯಿಂದ ಕರೀತಾನೆ. ಕೃಷ್ಣ ಅಂದ, ಓಕೆ ಅಂದ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರಲಿ ಅಂದ. ಸರಿಯಾಗಿ 10 ಗಂಟೆಗೆ ಬಂದುಬಿಡು. ರೈಟ್ ಅಂದ ದೇವರು. ನವರತ್ನ ಬಂಗಾರದ ತೋರಣಗಳನ್ನು ಹಾಕಿ, ಪಂಚಭಕ್ಷ ಪರಮಾನ್ನಗಳನ್ನು ಹಾಕಿ ಬೀದಿನೇ ಅಲಂಕಾರ ಮಾಡಿಬಿಟ್ಟಿದ್ದಾನೆ ದುರ್ಯೋಧನ, ಕೃಷ್ಣನ ವಶ ಮಾಡಿಕೊಳ್ಳಿಕ್ಕಾಗಿ. ನಮಗೆ ಬರ್ತೀಗ, ನಾವು ಮಾಡಿಬಿಡ್ತೀವಿ ಆತ್ಮ ಪ್ರಶಂಸೆಗಾಗಿ. ಬೇಕಾದಷ್ಟು ಎಲ್ಲ ಮಾಡಿಬಿಡ್ತೀವಿ. ಡಂಬಾಚಾರಗಳು ಮಾಡಿಬಿಟ್ಟಿದ್ದಾನೆ ದುರ್ಯೋಧನ. ಡಂಬದ ಪೂಜೆ ಉಪಚಾರಗಳು. ಸ್ವಾಮಿ ಬಂದಿದ್ದಾನೆ. ದುರ್ಯೋಧನನ ಮನೆ ಕ್ರಾಸ್ ಮಾಡಿನೇ ಹೋಗಬೇಕು. ಯಾರ ಮನೆಗೆ? ವಿದುರನ ಮನೆಗೆ. ಸೀದಾ ಹೋಗಿ ರೈಟ್ ಟರ್ನ್ ಆದ ದೇವರು. ವಿದುರನ ಮನೆಗೆ ಹೋದ. ತೊತ್ತಿನ ಮಗನ ಮನೆಯ ಕುಡುತೆ ಪಾಲನು ಸವಿದು ಮತ್ತವಗೆ ಮುಕ್ತಿಯ ತೋರಿದೆಯೋ. ಹಾಲು ಕುಡಿದು ಬಿಟ್ಟ, ಅವನಿಗೆ ಮೋಕ್ಷ ಆಗೋಯ್ತು. ಬಂದ. ಬರುವಾಗ ದಾರಿಯಲ್ಲಿ ಹಿಡ್ಕೊಂಡ. ಕೃಷ್ಣ ಅಂದ. ಏನು ಟೆನ್ಷನ್ ಆಗಬೇಡ, ನಿನ್ನ ಪ್ರಾಬ್ಲಮ್ ಏನು ಹೇಳು ಅಂದ. ನನ್ನ ಮನೆಗೆ ಯಾಕೆ ಊಟಕ್ಕೆ ಬರಲಿಲ್ಲ? ಆಮೇಲೆ ಅಂದ, ಮೊದಲು ಇದಕ್ಕೆ ಉತ್ತರ ಹೇಳು, ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಅಂದ. ಫಸ್ಟ್ ಕ್ವಶನ್, ನಮ್ಮ ಮನೆಗೆ ಯಾಕೆ ಊಟಕ್ಕೆ ಬರಲ್ಲ. ಎರಡನೇ ಕ್ವಶನ್, ನಮ್ಮ ಮನೆಗೆ ಬರಲಿದ್ರೆ ಕತ್ತೆ ಬಾಲ ಹೋಯ್ತು, ವಿದುರನ ಮನೆಗೆ ಯಾಕೆ ಹೋದಿ? ಯಬ್ಬೋ, ಎರಡೂ ಪ್ರಶ್ನೆಗೆ ಉತ್ತರ ಹೇಳಿ ಮಂಗಳಾರತಿ ಮಾಡಿಬಿಡ್ತೀನಿ ಅಂದ ದೇವರು. ಒಂದು ಪ್ರಶ್ನೆ, ನಿನ್ನ ಮನೆಗೆ ಯಾಕೆ ಬರಲ್ಲ? ಊಟಕ್ಕೆ ಬರೋರಿಗೆ ಎರಡೂ ಕ್ವಾಲಿಫಿಕೇಷನ್ ಇರಬೇಕು. ಕರೆಯೋನಲ್ಲಿ ಆದರ ಇರಬೇಕು, ಬರೋನಿಗೆ ಹಸಿವೆ ಇರಬೇಕು. ಮಠದಿಂದ ಚೆಂದಾಗಿ ಜಿಲೇಬಿ, ಜಾಂಗ್ರಿ, ಬಿಸಿಬೇಳೆಬಾತು, ಅವಿಯಲು ಊಟ ಮಾಡಿ ಹೊರಗೆ ಹೋಗಬೇಕಾದ್ರೆ ಬೀದಾಗ ನಿಂತ್ಕೊಂಡು ಆಚಾರ್ಯ ಮನೆಗೆ ಊಟಕ್ಕೆ ಬರ್ರಿ. ಅಯ್ಯೋ, ಆಟೋ ಹಿಡಿತಾ ಇರ್ತಾನೆ, ಮನೆಗೆ ಹೋಗ್ಲಿಕ್ಕೆ ಹೊಟ್ಟೆ ತುಂಬಿ ಮಲಿಕೊಂಡ್ರೆ ಸಾಕು ಅಂತ. ಅವನಿಗೆ ಹಸಿವೆ ಎಲ್ಲಿರ್ತೀರಿ? ಊಟಕ್ಕೆ ಬಾ ಅಂದರೆ ಏನೋ 10:45 ಬಂದು ಮಠದಾಗ ಕರೆದ್ರೆ ಬಂದುಬಿಡ್ತಾರೆ, ಎದ್ದು ಬೇಗ ಆಗುತ್ತೆ ಅಂತ. ಕೃಷ್ಣ ಹೇಳ್ತಾನೆ, ಊಟಕ್ಕೆ ಬರೋರಿಗೆ ಹಸಿವೆ ಇರಬೇಕು, ಕರೆಯೋರಿಗೆ ಆದರ ಇರಬೇಕು. ಏನೋ ಆಚಾರ್ಯ, ನಮ್ಮ ಮನೆಗೆ ಒಂದು ಗೊಜ್ಜನ್ನು ಗುಡಸಾರನ್ನು ಮಾಡಿದ್ದೀನಿ. ಮಾಡಿರೋದ್ರೊಳ್ಳೆ ಕೂಟು ಫಳದೆ ಆಂಬೋಡಿನೇ ಮಾಡಿರ್ತಾರೆ. ಏನೋ ನಮ್ಮನೆ ಒಂದು ಸಾರನ್ನು ಊಟ ಮಾಡಿ ನಮ್ಮನ್ನು ಇದನ್ನೇ ಪಂಚಭಕ್ಷ ಪರಮಾನ್ನವಾಗಿ ತಿಳ್ಕೊಂಡು ಹರಿಸ್ರಿ, ಆಶೀರ್ವಾದ ಮಾಡಿರಿ ಅಂತ ಹೇಳಿದರೆ, ಪರವಾಗಿಲ್ಲಮ್ಮ, ಒಳ್ಳೆ ಪರಮಾನ್ನ ಚೆಂದಾಗೇ ಇತ್ತು, ಅದು ಗೊಜ್ಜು ಅಧ್ವಾನವಾಗಿದ್ದರೂ ಕೂಡ ಹೈ ಕ್ಲಾಸ್ ಆಗಿತ್ತು ಅಂತ ಹೇಳ್ತಾನೆ. ಅದು ಬಿಟ್ಟು, ಆಚಾರ್ಯ ಎಂಥ ಊಟ, ನಿಮ್ಮ ಹೆಂಡತಿ ಇಂಥ ಅಡುಗೆ ಮಾಡಿ ಹಾಕಿದ್ದಾರಾ? ನಿಮ್ಮ ಜೀವನದಲ್ಲಿ ಎಷ್ಟು ಕಡೆ ಊಟ ಮಾಡಿದ್ದೀರಿ, ಎಷ್ಟು ಮಠಗಳು ತಿರುಗಾಡಿದ್ದೀರಿ, ಎಂಥಂಥ ಮನೆಗಳು ಇಂಥ ಊಟ ಮಾಡಿದ್ದೀರಾ ಹೇಳ್ರಿ. ಯಬ್ಬೋ, ಯಾಕನ್ನ ಬಂದನಪ್ಪ ಇವನ ಮನೆಗೆ ಅಂತ ಆಗುತ್ತೆ. ಆಧಾರವಿಲ್ಲದ ಅಮೃತಾನ್ನ ವ್ಯಾಖ್ಯೆ. ಕೃಷ್ಣ ದುರ್ಯೋಧನ ಪಾಪಿ,
ನಿನ್ನಲ್ಲಿ ಆಧಾರ ಇಲ್ಲ, ನನ್ನಲ್ಲಿ ಹಸಿವಿಲ್ಲ, ಯಾಕೆ ಬರಬೇಕು ನಿಮ್ಮನೆಗೆ? ಫಸ್ಟ್ ಕ್ವಶನ್ ಕ್ಯಾನ್ಸಲ್ ಅಂದ. ಎರಡನೇದು, ವಿದುರನ ಮನೆಗೆ ಯಾಕೆ ಹೋದಿ ಅಂತ ಕೇಳಿದೆಯಲ್ಲ, ಬಾ ಹೇಳ್ತೇನೆ ಉತ್ತರ. ನಿನಗೂ ವಿದುರಿಗೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡು ಅಂತ. ಮೊನ್ನೆ ಕೆಲವು ದಿನಗಳ ಹಿಂದೆ ಪಂಚಪಾಂಡವರು ಸರ್ವಸ್ವ ಕಳ್ಕೊಂಡು ಮಾನ ಹೋಯಿತು, ರಾಜ್ಯ ಹೋಯಿತು, ಪದವಿ ಹೋಯಿತು, ಆಳ್ತಾ ಹೋಗ್ತಾ ಇದ್ದಾರೆ. ಯಾರು? ಪಂಚಪಾಂಡವರು. ಹೌದಾ? ಇಲ್ಲ, ತಪ್ಪಾದೀವಿ. ಸರಿಯಾಗಿ ಕೇಳಬೇಕು. ಹರಕತಾಂಸಾರ ಪಂಚಪಾಂಡವರು ಅಳ್ಳಿಲ್ಲ, 4 ಜನ ಹತ್ತರು. ಜಾಗೃತಿ. ಭೀಮಸೇನದೇವರು ಅಳ್ಳಿಲ್ಲ, ಪರಶುಕ್ಲತ್ರಯರವರು. ದೇಶತಃ ಕಾಲತಃ ಗುಣತಃ ಅವರಿಗೆ ಅಜ್ಞಾನ ಇಲ್ಲ. ಹಂಗಾರೆ 4 ಜನ ಬಂತಲ್ಲ, ಪಾಂಡವರು 5 ಜನ ಯಾರು? ಕೃಷ್ಣನ ಸೇರಿಸ್ಕೊಂಡ್ರು. ಮಮ ಪ್ರಾಣಾಹಿ ಪಾಂಡವಾಹ ಅಂತ ದೇವರು ಹೇಳಿದ್ದಾನೆ. ನನ್ನ ಪ್ರಾಣದಕ್ಕಿಂತ ಹೆಚ್ಚಾದ ಪಾಂಡವರ ಮೇಲೆ ಕೃಷ್ಣನ ಸೇರಿಸ್ಕೋ, ಅಡ್ಡಿ ಇಲ್ಲ, ಭೀಮಸೇನ ದೇವರು ತೆಗೆದು ಹಾಕುಂದ್ರು. 5 ಜನ. ಕೃಷ್ಣ ಹೇಳ್ತಾನೆ, ಎಲ್ಲರೂ ಅಳ್ತಾ ಹೋಗ್ತಾ ಇದ್ದಾರೆ. ದುರ್ಯೋಧನ, ಅಳೋರು ಮುಂದೆ ಅಳಬೇಕು, ನಗಿಯೋರು ಮುಂದೆ ನಗಿಬೇಕು. ಅಳೋರು ಮುಂದೆ ಹೋಗಿ ನೆಗೆದು ನೋಡ್ರಿ, ಪಾಪಿ ಈ ಕಷ್ಟ ನಿಂಗೆ ಬರೋದು ಎಷ್ಟೊತ್ತು ಅಂತ ಹೇಳ್ತಾರೆ. ನಗಿಯೋರು ಮುಂದೆ ಹತ್ತು ನೋಡ್ರಿ, ನನ್ನ ಮಗ ತಂದು ಕೊಟ್ಟು ನಾನು ಚೆಂದಾಗಿದ್ದು ನಿನಗೆ ಯಾಕೆ ಹೊಟ್ಟೆಗುರಿ ಅಂತಾನೆ. ಅಳೋರು ಮುಂದೆ ಅಳು ಬರಲೇ ಇದ್ದರೂ ಜಂಡು ಬಾಂಬ್ ಹಚ್ಕೊಂಡನ್ನು ಅಳಬೇಕು. ನಗಿಯೋರು ಮುಂದೆ ನಗಿ ಬರಲೇ ಇದ್ದರೂ ಹುಚ್ಚಿಡ್ದಂಗೆ ನಗಿಬೇಕು. ಸ್ವಾಮಿ ಹೇಳ್ತಾನೆ, ಪಾಂಡವರು ನೋಡಿ ನಾನೇ ಹಿಂದೆ ಅಳ್ತಾ ಹೋಗ್ತಾ ಇದ್ದೀನಿ, ಈ ವಿದುರ ಹಿಂದೆ ಅದು ಕುಣಿತಾ ಬರ್ತಾ ಇದ್ದಾನೆ. ಕೃಷ್ಣ ಹೇಳಿದ, ದುರ್ಯೋಧನ, ಆ ಕುಣಿದು ಆನಂದವಾಗಿ ಹಿಂದೆ ಬರತಕ್ಕಂಥ ವಿದುರನ್ನು ನಾನು ಕರೆದು ಕೇಳಿದೆ, ವಿದುರ, ಭಕ್ತರು ಅಳ್ತಾ ಇದ್ದಾರೆ, ನಾನು ಅಳ್ತಾ ಇದ್ದೀನಿ, ನೀನು ಯಾಕೆ ನಗಿತಾ ಇದ್ದಿ ಅಂತ ಕೇಳಿದೆ. ಆಗ ವಿದುರ ಏನು ಹೇಳಿದ ಗೊತ್ತಾ ದುರ್ಯೋಧನ? ಅದಕ್ಕೆ ಅವನ ಮನೆ ಹಾಲು ಕುಡಿಲಿಕ್ಕೆ ಹೋದೆ. ವಿದುರ ಹೇಳಿದ ಅಂತ ನೋಡು, ಅವರು 4 ಜನ ಅಳೋರು ಅಜ್ಞಾನಿಗಳು, ನೀನು ಅಳೋದು ಕಪಟ ನಾಟಕ ಸೂತ್ರಧಾರಿ ನನಗೆ ಬೇಕಾಗಿಲ್ಲ, ನಾನು ನೆಗೆಯೋದಕ್ಕೆ ಮಾತ್ರ ಕಾರಣ ಹೇಳ್ತೀನಿ. ಅಲ್ಲೋ ಕೃಷ್ಣ, ಈ ಪಾಂಡವರು ಎಲ್ಲ ಕಳ್ಕೊಂಡ್ರು, ಮಾನ ಹೋಯ್ತು, ಮನೆ ಹೋಯ್ತು, ಬಾಗಿಲು ಹೋಯ್ತು, ಪದವಿ ಹೋಯ್ತು, ಐಶ್ವರ್ಯ ಹೋಯ್ತು, ಆದರೆ ನಿನ್ನ ಕಳ್ಕೊಂಡ್ರ ಕೃಷ್ಣ? ಎಲ್ಲ ಹೋದರೂ ಕೂಡ ನೀನು ಇರೋ ವೇಳೆ ಜೊತೆಗೆ ನೀನು ಹಿಂದೆ ಹೋಗ್ತಾ ಇದ್ದಿ, ಯಾಕೆ ಅಳಬೇಕೋ ಕೃಷ್ಣ? ಥೋ, ಅಳಬಾರ್ದು. ಒಂದು ವೇಳೆ ನೀನು ಕೌರವರ ಪಕ್ಷಕ್ಕೆ ಹೋಗಿದ್ದಿ ಅಂದರೆ ಕೃಷ್ಣ, ನೀನು ಕೌರವರ ಪಕ್ಷಕ್ಕೆ ಹೋಗಿದ್ದರೆ ಇವರಂತೆ ನಾನು ಅಳ್ಳಾರೆ ಆತ್ಮಹತ್ಯೆನೇ ಮಾಡ್ಕೊಂಬಿಟ್ರುವೆ. ನೀನು ಇದ್ದೀಯಲ್ಲ, ಕೃಷ್ಣ ಇದ್ದಾನೆ ಪಾಂಡವರೇ, ಕೃಷ್ಣ ಇದ್ದಾನೆ ಪಾಂಡವರೇ ಅಂತ ಕುಣಿತಾ ಬಂದ ಅವನು. ಮಾನಭಂಗ ಆದರೂ ಕೂಡ ಕೃಷ್ಣ ಇದ್ದಾನೆ ಎಂಬ ಧೈರ್ಯ, ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಆನಂದ ಇಟ್ಕೊಂಡಿದ್ದರಿಂದ ನಿನ್ನ ಮನೆ ದಬ್ಬಿ ಅವನ ಮನೆಗೆ ಹೋದೆ, ನೀನು ಮಾನ ಹೋಗಿದ್ದೆ ಅಂತ. ಅದಕ್ಕೆ ಅಂತಾರೆ, ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಾಭಾರತದ ತಿರುಳನ್ನು ಜಗನ್ನಾಥದಾಸರು ಉಣಿಸ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀನಿವಾಸನ ಅಡಿದಾರಗಳಲ್ಲಿ ಅರ್ಪಣೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಟ್ರಸ್ಟಿಯವರು, ಸಮಿತಿಯವರು, ಅಧಿಕಾರಿಗಳು ಹೇಳಿದಂತೆ 30ನೇ ತಾರೀಕು ಸಾಯಂಕಾಲ 6:45 ಗಂಟೆಗೆ ಈ ಹರಿಕಥಾಂಸಾರ ಮುಂದುವರಿಯುತ್ತೆ. ಮಧ್ಯ 4 ದಿವಸಗಳು ಬೇರೆಯವರು ಒಂದು ಪುರಾಣ ಹೇಳ್ತಾರೆ. 30ನೇ ತಾರೀಕು ಮತ್ತೆ ನಮ್ಮಿಂದ ಹರಿಕಥಾಂಸಾರವನ್ನು ಶ್ರೀನಿವಾಸ ಮತ್ತು ವಾಯುದೇವರು ಹೇಳಿಸ್ತಾನೆ ಎಂಬುವಲ್ಲಿಗೆ ಇವತ್ತಿನ ಈ ಭಾಗವನ್ನು ಅಸ್ಮದ್ಗುರು ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀನಿವಾಸನ ಅಡಿದಾವರಲ್ಲಿ ಅರ್ಪಣೆ ಮಾಡ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನವಾ ನೃದೇಶವಾತ್ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮದಃ ಅಕ್ಷರೋ ಯೋಜನಃ ಸರ್ವದೇವಾಮೃತಂ ಕುಕ್ಷಿಗಮಿಸ್ವ ವಿಶ್ವಂ ಸದಾದಾದಿಕಂ ಪ್ರಣಯಾಮ ವಾಸುದೇವಂ. ದೇವತಾಮಂಡಲ ಖಂಡಮಂಡಲಮಿಂದಿರಾ ರಮಣ ಗೋವಿಂದ ಗೋವಿಂದ.